ನನ್ನ ನಡೆಸುವೆನಿ, ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ. ತಕ್ಕ ಸಮಯದಿ ನನ್ನ ನಡೆಸುವೆನಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ಒಟ್ಟಾಗಿ ಹಾಡುವ ಪ್ರಿಯರೇ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದ ನೆನೆಸಿದ ಸಮಯ, ನನ್ನ ಮನಸ್ಸನ್ನು ತಳ್ಳಿದೆ. ಯಾರು ಇಲ್ಲದಂತ ಸಮಯ, ತಾಯಿಯಂತೆ ನನ್ನ ಸತಾಯಿಸಿ ಕಣ್ಣೀರಾಲಿ ಒರೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಎಂದು ಆರಾಧಿಸೆ. ನನ್ನ ನಡೆಸಿದಂತ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಓ ದೇವರೇ, ಹೌದು ಸ್ವಾಮಿ, ಹೌದು ಕರ್ತನೆ, ಕಾರ್ಯವನ್ನು ಮಾಡಿದೆ ಸ್ವಾಮಿ, ಅದ್ಭುತಗಳನ್ನು ಮಾಡಿದಿ ಸ್ವಾಮಿ, ಮಹತ್ ಕಾರ್ಯಗಳನ್ನು ಮಾಡಿದಿ ಸ್ವಾಮಿ. ಹೌದು ಸ್ವಾಮಿ, ನಿನಗೆ ಮರೆಯಾದದು ಒಂದೂ ಇಲ್ಲ ಸ್ವಾಮಿ. ಹೌದು ಸ್ವಾಮಿ, ಎಲ್ಲವನ್ನು ನಮ್ಮ ಜೀವಿತದಲ್ಲಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಎಣಿಸಲು ಅಸಾಧ್ಯದನ್ನು ನೀನು ಮಾಡಿದಂಥ ದೇವರಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಒಂದು ವರ್ಷದಲ್ಲಿ ಎಷ್ಟೋ ಜನರು ಸ್ವಾಮಿ ಈ ವರ್ಷವನ್ನು ಪೂರ್ತಿ ಮಾಡಿದ ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಕರ್ತನೆ. ಹೌದು ಸ್ವಾಮಿ, ನಿನ್ನ ಮಕ್ಕಳಾದ ನಮಗೆ ಈ ಒಂದು ವರ್ಷವನ್ನು ಪೂರ್ತಿಗೊಳಿಸುವಂಥ ಕೃಪೆ ನಮ್ಮ ಜೀವಿತದಲ್ಲಿ ಒದಗಿಸಿದಂಥ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ನಮ್ಮ ಸಂಗಡ ಇರುವಂಥ ದೇವರೇ, ನಮ್ಮನ್ನು ನಡೆಸಿದಂಥ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಒಳ್ಳೆಯ ದೇವರೇ, ಮುಂದಿನ ಸಮಯದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸುವಾಗಲೂ ನಿನ್ನನ್ನು ಆರಾಧಿಸುವಾಗಲೂ ನಿನ್ನ ಬಲವಾದ ಪ್ರಸನ್ನತೆ ಈ ಸಭೆಯನ್ನು ಆವರಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಯಾರ್ಯಾರು ನಿನ್ನನ್ನು ಸ್ತುತಿಸಲು ನಿನ್ನನ್ನು ಆರಾಧಿಸಲು ಈ ದಿವಸದ ವಾಕ್ಯವನ್ನು ಕೇಳಲು ಬಂದಿದ್ದಾರೆ ಸ್ವಾಮಿ, ಎಷ್ಟೋ ದೂರದಿಂದ ಬಂದವರಿದ್ದಾರೆ ಸ್ವಾಮಿ, ಅವರೆಲ್ಲರೂ ಸ್ವಾಮಿ ಹೊಸ ಆಶೀರ್ವಾದವನ್ನು ಹಿಂದಿರುಗುವಂತೆ ನೀನು ಮಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಓ ನಿನಗೆ ಮಹಿಮೆ ಆಗಲಿ, ಸ್ತೋತ್ರವಾಗಲಿ, ಘನವಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿಸಿದಿಲ್ಲ, ಊಟ ಆಗಿದೆ, ಜೋರಾಗಿ ಹಲ್ಲೆಲೂಯ. ನಾವು ಬ್ಯಾರಿನಲ್ಲಿ ಎಲ್ಲ ಸಭೆಯ ಇದೆಲ್ಲ ಮೇಲೆ ಹೋಗ್ತದೆ, ಅಷ್ಟು ಹಲ್ಲೆಲೂಯ ಚಪ್ಪಳೆ ತರ್ತಾರೆ. ಹಲ್ಲೆಲೂಯ. ನಾವು ಜೋರಾಗಿ ಚಪ್ಪಳೆ ತಟ್ಟುವ 2025 ಲಾಸ್ಟ್, ಜೋರಾಗಿ ಜೋರಾಗಿ ನಾವು ಸ್ವಲ್ಪ ಎಂಕರೇಜ್ ಮಾಡೋದಾದ್ರೆ ಹೀಗೇನೆ ಎಂಕರೇಜ್ ನಮ್ಮದು. ಹಲ್ಲೆಲೂಯ. ಸಂತೋಷ ಪಡ್ಬೇಕು, ಸಂತೋಷ ಪಡ್ಬೇಕು, ಉಲ್ಲಾಸ ಉಲ್ಲಾಸ, ಕುಣಿದಾಡುವ ಕುಣಿದಾಡುವ. ಹಲ್ಲೆಲೂಯ. ಪಾಸ್ಟರ್ ಆಲ್ರೆಡಿ ಹೇಳಿದ್ದಾರೆ, ಬಿಟ್ಟುಕೊಟ್ಟಿದ್ದಾರೆ. ಎಷ್ಟು ನಿಮಿಷ? 40 ನಿಮಿಷ. ನಿಮಗೆ ಏನು ಚಿಂತೆ ಇಲ್ಲ, ಕುಣಿಯುವವರೇ ಮುಂದೆ ಬನ್ನಿ. ನಾನಂತೂ ಕುಣಿಯುವವ, ಆತನನ್ನು ಆರಾಧಿಸುವಾಗ ನಾನು ಕುಣಿಯುವವ. ನನ್ನೊಟ್ಟಿಗೆ ಯಾರು ಕುಣಿಲಿಕ್ಕೆಲ್ಲ ಬನ್ನಿ. ನಾನು ನಿನ್ನೆ ಹೇಳಿದ್ದೇನೆ, ಕುಣಿದ್ರೆ ಕುಣಿಯುವ ಅಂತ. ಹಲ್ಲೆಲೂಯ. ಯಾಕಂದರೆ ಒಂದು ನಿಮಿಷ ಸಾಕ್ಷಿ ಹೇಳ್ತೇನೆ ನಿಮಗೆ, ಯಾಕೆ ಕುಣಿದಾಡ್ತೇನೆ ನಾನು ದೇವರ ಸನ್ನಿಧಾನದಲ್ಲಿ, ಉಲ್ಲಾಸದಿಂದ ಯಾಕೆ ಇದ್ದೇನೆ. ನಾನು ನಿಮಗೆ ಹೇಳಿದ್ದೇನೆ ಇಲ್ವೋ ಗೊತ್ತಿಲ್ಲ, 2000 ಇಸ್ವಿ 25 ವರ್ಷ ಪೂರ್ತಿ ಆಯಿತು. ಇದೇ 2000 ಇಸ್ವಿ 11 ಗಂಟೆಗೆ ಯಾವ ಒಂದು ಜಾಗದಲ್ಲಿ ಕುಡಿದು ಬಿದ್ದವ ನಾನು.
ಒಂದೇ ಒಂದು ನಾನೀಗ ಒಂದು ಹಾಡು ಹಾಡಿದೆ, ಆ ಹಾಡಿನ ಹಾಗೆ ಆತನು ಬಂದು ನನ್ನನ್ನು ಅಲ್ಲಿ ರಕ್ಷಿಸಿದ. ಆ ಒಂದು ನಿಮಿಷ ನಾನು ತಡ ಆಗ್ತಿದ್ರೆ ನಾನು ಆ ಒಂದು ಕೇಸಲ್ಲಿ ನಾನು ಬ್ಯಾರಿನಿಗೆ ಹೋಗುವಂತ ಇರಲಿಲ್ಲ. ಆದರೆ ದೇವರು ಪ್ರೀತಿ ಸ್ವರೂಪನು. ಈಗ ಈ ದಿವಸ ಆ ದಿವಸ 2000 ವರ್ಷ ಇದು 2025 ಸಭೆಯಲ್ಲಿ ಆರಾಧಿಸುವ ದೇವರ ಮಗನಾಗಿ ನಾನು ನಿಂತಿದ್ದೇನೆ. ಅದಕ್ಕೆ ನಾನು ಸಂತೋಷ ಪಡ್ತೇನೆ, ಅದಕ್ಕೆ ನಾನು ಉಲ್ಲಾಸ ಪಡಿಸ್ತೇನೆ. ಆಮೇನ್. ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಅದೇ ರೀತಿ ಕಾರ್ಯ ಮಾಡಿದ್ದಾರೆ, ನಾನು ಒಪ್ಪಿಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ಕುಳಿತುಕೊಂಡು ಆರಾಧಿಸುವ, ನಿಂತ್ಕೊಂಡು ಆರಾಧಿಸುವ? 40 ನಿಮಿಷ 100%. ಫಸ್ಟ್ ಓಕೆ ಅಲ್ಲ? ನಾವು ಎಲ್ಲರನ್ನ ಎದ್ದು ನಿಂತ್ಕೊಳ್ಳುವ. ನಾವು ಜೋರಾಗಿ ಕೈ ಚಪ್ಪಳೆ ತಟ್ಟಿಕೊಂಡು Come on. ಜೋರಾಗಿ ಕೈ ಚಪ್ಪಳೆ.
ಚಪ್ಪಳೆ, ಜೋರಾಗಿ ಚಪ್ಪಳೆ. ಸ್ತೋತ್ರ 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 ಸ್ವಾಮಿ. ಓ ನಿನಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಹತ್ತು ಸಾವಿರದಲ್ಲಿ ಶ್ರೇಷ್ಠನಾದಂಥ ದೇವರೇ, ನಿನಗೆ ಆರಾಧನೆ ನಾವು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ನಮಗೋಸ್ಕರ ಬರುವಂಥ ದೇವರೇ, ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಸರ್ವದಲ್ಲೂ ಉನ್ನತನೇ ನಿನಗೆ ಸ್ತೋತ್ರ ಸ್ವಾಮಿ. ಸರ್ವ ವ್ಯಾಪ್ತಿಯೇ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಪ್ರಿಯರೇ, ನಾವೀಗ ಆರಾಧನೆಗೆ ಹೋಗುವ ಸಮಯ ಪ್ರಿಯರೇ. ನಾವು ಯಾವ ಚಿಂತೆಗಳಿಂದ ಬಂದಿರಬಹುದು, ದುಃಖದಿಂದ ಬಂದಿರಬಹುದು, ಅಥವಾ ನಾನಾ ಕಾರಣಗಳಿಂದ ನಾವು ಈ ಸಭೆಗೆ ಬಂದಿರಬಹುದು ಪ್ರಿಯರೇ. ಈ ವರ್ಷದ ಕೊನೆಯ ದಿವಸದಲ್ಲಿ, ಕೊನೆಯ ಕ್ಷಣದಲ್ಲಿ ನಾವಿದ್ದೇನೆ ಪ್ರಿಯರೇ. ನಾವು ಆತನನ್ನು ಆರಾಧಿಸುವ. ಯಾರ್ಯಾರಿಗೆ ಮೊಣಕಾಲೂರಲ್ಲಿ ಬಯಸ್ತಾರೋ ಮೊಣಕಾಲೂರಿ ಆತನನ್ನು ಆರಾಧಿಸುವ. ಯಾರ್ಯಾರು ಕೈಗಳನ್ನೆತ್ತು ಆತನನ್ನು ಆರಾಧಿಸಲು ಬಯಸ್ತಿರೋ ಕೈಗಳನ್ನೇ ಹತ್ತಿ ಆತನನ್ನು ಆರಾಧಿಸುವ. ಯಾಕಂದರೆ ಆರಾಧನೆಗೆ ಯೋಗ್ಯನಾದಂಥ ದೇವರು ಆತನೊಬ್ಬನೇ, ಆತನೊಬ್ಬನೇ ಪ್ರಿಯರೇ. ಆತನಿಗಿಂತ ಬೇರೆ ದೇವರೇ ಇಲ್ಲ.
ಆತನು ಜೀವಿಸುವಂತ ದೇವರಾಗಿದ್ದಾನೆ. ಆತನು ನಮಗೋಸ್ಕರ ಬರುವಂತಹ ದೇವರು ಆಗಿದ್ದಾನೆ ಪ್ರಿಯರೇ. ಓ ಗ್ಲೋರಿ ಸ್ವಾಮಿ. ತಾನೇ ಮಹಿಮೆಯ ಅರಸನೇ ಪ್ರೀತಿಸುವ ತಂದೆಯೇ ಕ್ಷಮಿಸುವ ಕರ್ತನೇ ಸರ್ವದಲ್ಲೂ
ಮಹಿಮೆ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಹೋಲಿ ಸ್ಪಿರಿಟ್, ಹಾಲೆಲೂಯ. ಓ ಗ್ಲೋರಿ ಗ್ಲೋರಿ, ನಿನಗೆ ಮಹಿಮೆ ನಿನಗೆ ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನು, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಕಣ್ಣೀರ ಸಮಯದಲ್ಲಿ ಕಣ್ಣೀರ ಒರೆಸಿರುವೆ, ಯಾರು ಇಲ್ಲ ಅನಿಸುವಾಗ ಕದಲದೆ ಜೊತೆಗಿರುವೆ. ಕಣ್ಣೀರ ಸಮಯದಲ್ಲಿ ಕಣ್ಣೀರ ಒರೆಸಿರುವೆ, ಯಾರು ಇಲ್ಲ ಅನ್ನಿಸುವಾಗ ಕದಲದೆ ಜೊತೆಗಿರುವೆ. ಸೋತು ಹೋದ ಸಮಯವೆಲ್ಲ ನನ್ನನ್ನು ಬಲಪಡಿಸಿ, ಕರೆ ಹಿಡಿದು ಕಣ್ಮಣಿಯಂತೆ ಕಾದಿರುವೆ. ಸೋತು ಹೋದ ಸಮಯವೆಲ್ಲ ನನ್ನನ್ನು ಬಲಪಡಿಸಿ, ಕರೆ ಹಿಡಿದು ಕಣ್ಮಣಿಯಂತೆ ಕಾದಿರುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಓ ನಿನ್ನನ್ನು ಆರಾಧಿಸುವರಾಗಿದ್ದೇವೆ ಸ್ವಾಮಿ. ದೇವಾದಿ ದೇವನೇ, ನಿನಗೆ ಮಹಿಮೆ ನಾವು ಸಲ್ಲಿಸುವರಾಗಿದ್ದೇವೆ. ಕೋಟ್ಯಾನು ಕೋಟಿ ಹಾಲೆಲೂಯ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ನೀವು ನೀನೇ ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ. ಜೋರಾಗಿ ಜೋರಾಗಿ. ಯೇಸುವೇ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿನ್ನನ್ನೇ ಆರಾಧಿಸುವೆ. ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಗ್ಲೋರಿ, ನಿನಗೆ ಮಹಿಮೆ ಆಗಲಿ ಸ್ವಾಮಿ.
ಹಾಲೆಲೂಯ. ಆರಾಧನೆಗೆ ಯೋಗ್ಯನಾದಂಥ ದೇವರೇ, ನಿನ್ನ ಪ್ರೀತಿ ಕೃಪೆ, ಅದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಹಾಲೆಲೂಯ. ಹಾಲೆಲೂಯ. ಮಹಿಮೆ. ಬಾಯಿ ತೆರುವ ಪ್ರಿಯರೇ, ಬಾಯಿ ತೆರುವ. ನಾವು ಸುಮ್ಮನೆ ಕೂತ್ಕೊಳ್ಳುವುದು ಬೇಡ ಪ್ರಿಯರೇ. ಆತನು ನಮ್ಮ ಮಧ್ಯೆ ಚಲಿಸುವನಾಗಿದ್ದಾನೆ. ಹಾಲೆಲೂಯ. ನಾನು ನನ್ನ ಸಭೆಯು, ನನ್ನ ಸಭೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆ. ಜೋರಾಗಿ ಜೋರಾಗಿ. ನಾನು ನನ್ನ ಸಭೆಯು, ನನ್ನ ಸಭೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ಮಗುವಾಗಿ ಕಾದಿರುವೆ ಸ್ತೋತ್ರ, ನಾ ಅಳೆಯದೆ ಕಾದಿರುವೆ ಸ್ತೋತ್ರ. ನನ್ನ ಮಗನಾಗಿ ಕಾದಿರುವೆ ಸ್ತೋತ್ರ, ನಾ ಅಳೆಯದೆ ಕಾದಿರುವೆ ಸ್ತೋತ್ರ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಹೊತ್ತವರೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೆತ್ತವರೇ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕಾದವರೇ ಸ್ತೋತ್ರ. ನಾನು ನನ್ನ ಮನೆಯು, ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆ. ನಾನು ನನ್ನ ಮನೆಯು, ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆ. ಮಗುವಾಗಿ ಕಾದಿರುವೆ ಸ್ತೋತ್ರ, ಕಾದಿರುವೆ ಸ್ತೋತ್ರ. ಮಗುವಾಗಿ ಕಾದಿರುವೆ ಸ್ತೋತ್ರ, ಅಳೆಯದೆ ಕಾದಿರುವೆ ಸ್ತೋತ್ರ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಹೊತ್ತವರೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದುವರೆಗೆ ಕಾದವರೇ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದುವರೆಗೂ ಕಾದವರೇ ಸ್ತೋತ್ರ. ಸಭೆಯು, ನನ್ನ ಸಭೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ. ಹೌದು ಸ್ವಾಮಿ, ಸಭೆಯಾಗಿ ನಾವು ಆರಾಧಿಸುವರಾಗಿದ್ದೇವೆ ಸ್ವಾಮಿ. ಸಭೆಯು, ನನ್ನ ಸಭೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆ. ನಾನು ನನ್ನ ಸಭೆಯು, ಸಭೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆ. ಸ್ತೋತ್ರ ಸ್ವಾಮಿ. Yes, Father. Thank you, Father. We worship you, Jesus. ಯೇಸು ನಿನಗೆ ಸ್ತೋತ್ರ. ಯೇಸು ನಿನಗೆ ಮಹಿಮೆ ನಾವು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. Amen. ಹಾಲೆಲೂಯ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಿಮೆ ಮಹಿಮೆ ಮಹಿಮೆ.
ಓ ನಿನಗೆ ವಂದನೆ ಸ್ವಾಮಿ. Yes, ಆರಾಧನೆಯನ್ನು ಸ್ವೀಕರಿಸಿದಂತ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಇರುವಂತ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಆ ಮಹಿಮೆ ಮೇಘವು ಈ ಸಭೆಯನ್ನು ಆವರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆ ದೇವದೂತರ ನೀನು ಮನೆ ಸುತ್ತ ಕಾವಲಗಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿನ್ನ ಕೃಪೆಯಿಂದ ನಾವು ಜೀವಿಸಿದ್ದೇವೆ ಸ್ವಾಮಿ. ನಿನ್ನ ಕೃಪೆಯಿಂದ ಸ್ವಾಮಿ, ಆ ಒಂದು ಉಸಿರಿನಿಂದ ಸ್ವಾಮಿ ಈ ದಿವಸದಲ್ಲಿ ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಮ್ಮನ್ನು ರೂಪಿಸಿದಂತ ದೇವರು ನೀನಾಗಿದೆ ಸ್ವಾಮಿ. ನಮ್ಮ ದೇಹಕ್ಕೆ ಬೇಕಾದ ಉಸಿರನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈಗಾಗಲೇ ಸ್ವಾಮಿ ನಾವು ಕೊನೆಯ ಕ್ಷಣದಲ್ಲಿರುವಾಗ ಸ್ವಾಮಿ, ಹೊಸ ವರ್ಷಕ್ಕೆ ಕಾಲಿಡುವಾಗ ಕರ್ತನೆ, ಹೊಸ ಆಶೀರ್ವಾದದ ಮೂಲಕವಾಗಿ ನಾವು ಮುಂದೆ ನಡೆಯುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಮಕ್ಕಳನ್ನು ಸ್ವಾಮಿ 2026ನೇ ವರ್ಷದಲ್ಲಿ ಸ್ವಾಮಿ ನಿನ್ನ ಸೇವೆಗೋಸ್ಕರ ಪ್ರತಿಯೊಬ್ಬರು ನೀನು ಬಳಸಬೇಕಾಗಿ ನಿನ್ನ ಹತ್ರ ಬೇಡುವರಾಗಿದ್ದೇವೆ ಸ್ವಾಮಿ. ಓ ನಿನಗೆ ವಂದನೆ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ, ಘನವಾಗಲಿ, ಮಹಿಮೆ ಆಗಲಿ. ಎಲ್ಲ ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಆಮೆನ್, ಆಮೆನ್. ಹಲ್ಲೆಲೂಯ. ಇದು ನಾವು ಹೊಸ ವರ್ಷವನ್ನು ಸಂಧಿಸಲಿಕ್ಕೆ ಎಷ್ಟು ಟೈಮ್ ಉಂಟು? 56 ನಿಮಿಷ ನನ್ನ ಮೊಬೈಲ್ ಪ್ರಕಾರ. 56 ನಿಮಿಷ ಇದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ನಾವು ದೇವರ ವಾಕ್ಯಕ್ಕೆ ನೇರ ಬರೋಣ. ಕೊನೆಯದಾಗಿ ನಾವು ವರ್ಷಿಪ್ ಮಾಡಲಿಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಜಸ್ಟ್ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಹಳ ವರ್ಷದಲ್ಲಿ ದೇವರೇ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ಹೊಸ ವರ್ಷಕ್ಕೆ ಉತ್ಸಾಹ ಧ್ವನಿಡಿಯೋಣ ದೇವರೇ. ನಾವು ಮುಂದುವರಿಯುವಂತೆ ಪರಿಶುದ್ಧಾತ್ಮನ ಮೂಲಕವಾಗಿ ಸಹಾಯ ಮಾಡು. ಥ್ಯಾಂಕ್ ಯು ಜೀಸಸ್. ಯಾವೇ ಜಸ್ಟ್ ನಮ್ಮ ಕೈಗಳನ್ನು ಒಂದು ಕ್ಷಣ ಪರಲೋಕದ ಕಡೆಗೆ ಒಂದು ಕೈಯನ್ನು ಎತ್ತೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿ, ಕೃಪೆ, ಕರುಣೆ ನಾವು ನೆನೆಸಿಕೊಳ್ಳುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದು ದೇವರೇ. ಈ ಸಮಯದಲ್ಲಿ ಕರ್ತನೆ ವಾಕ್ಯದ ಮೂಲಕ ನಮ್ಮ ಕೂಡ ಮಾತನಾಡು. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಒಂದು ಕ್ಷಣ ನಾವು ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಂಡೋಗೋಣ. ದಯವಿಟ್ಟು ಕುಳಿತುಕೊಳ್ಳ್ರಿ ಎಲ್ಲರೂ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು, ಪ್ರವಾದನಾತ್ಮಕ ನುಡಿಗಳನ್ನು ನಾವು ಧ್ಯಾನಿಸ್ತಾ ಹೋಗಿ ಹೊಸ ವರ್ಷಕ್ಕಿಂತ ಮುಂಚಿತವಾಗಿ ಒಂದು 10 ನಿಮಿಷಕ್ಕಿಂತ ಮುಂಚಿತವಾಗಿ ಕರ್ತನನ್ನು ನಾವು ಸ್ತುತಿಸ್ಲಿಕ್ಕೆ ಹೋಗೋಣ. ಆಮೇಲೆ ಕರ್ತನ ಒಂದು ಬಲದಲ್ಲಿ ನಾವು ಎಂಜಾಯ್ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆಯಲ್ಲಿ 65ನೇ ಅಧ್ಯಾಯ 11ನೇ ವಚನ. ಕೀರ್ತನೆ 65:11. ನಾವು ಪ್ರಾರ್ಥನೆ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ದೇವರು ನನ್ನ ನೆನಪಿಗೆ ತಂದಂಥ ಒಂದು ವಾಕ್ಯ,
ನಾನು ಹುಡುಕಿದೆ, ಸಿಕ್ಕಿದು. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದ ಈ ಸಭೆಗೆ ದೇವರು ಕೊಟ್ಟಂತ ಒಂದು ವಾಗ್ದಾನ ಇದಾಗಿದೆ. ಆ ವಾಗ್ದಾನವನ್ನು ನಾನು ಸ್ವಲ್ಪ ಹೊತ್ತು ನಾನು ಬಿಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇಲ್ಲಿ ಭಕ್ತನಾದಂಥ ಕೀರ್ತನೆಗಾರ 65ನೇ ಕೀರ್ತನೆ ನಾವು ಓದುವಾಗ ಬಹಳ ಸಂತೋಷ ಆಗ್ತದೆ. ಅದರಲ್ಲಿರುವಂಥ ಒಂದೊಂದು ವಿಚಾರಗಳು ಎಲ್ಲವನ್ನು ನಾವು ಸ್ಟಡಿ ಮಾಡಲಿಕ್ಕೆ ಸಮಯ ಇಲ್ಲ. ಆದರೆ ಇವತ್ತು ದೇವರು ನಮ್ಮ ನೆನಪಿಗೆ ತಂದಿರುವಂಥ ಈ ಮುಖ್ಯ ಭಾಗವನ್ನು ನಾವು ಸ್ಟಡಿ ಮಾಡೋಣ, ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳೋಣ. ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನಿನ್ನ ಎಂಬಂತ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ. ಇದು ಯಾರ ಕುರಿತಾಗಿ ಯಾರನ್ನು ತೋರಿಸುವಂಥದ್ದು? ಗಾಡ್, ಗಾಡ್, ದೇವರನ್ನ ತೋರಿಸುವಂಥದ್ದು. ಹಲ್ಲೆಲೂಯಾ. ಮತ್ತೊಂದು ಅದರ ನೆಕ್ಸ್ಟ್ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ, ಕೃಪೆಯಿಂದ. ಯುವರ್ ಗ್ರೇಸ್, ನಿನ್ನ ಒಂದು ಕೃಪೆಯಿಂದ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಇದನ್ನು ಬರೆದಂಥ ಕೀರ್ತನೆಗಾರ, ಭಕ್ತನಾದಂಥ ಕೀರ್ತನೆಗಾರ ಆತನ ಜೀವಿತವನ್ನು ನೋಡ್ತಾ ಬರ್ತಾ ಇದ್ದಾನೆ. ನೋಡ್ತಾ ಬರುತ್ತಿರುವಾಗ ಆತನಿಗೆ ಆಗಿರುವಂಥ ಒಂದು ಅನುಭವ ಏನಂದರೆ, ತನ್ನ ಜೀವಿತದಲ್ಲಿ ಏನಾದರೂ ಇರುವುದಾದರೆ ಅದು ದೇವರ ಒಂದು ಕೃಪೆ. ಹಲ್ಲೆಲೂಯಾ. ಗಾಡ್ಸ್ ಗ್ರೇಸ್ ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದುವರಿಸ್ತೇನೆ. 3ನೇ ವಿಚಾರಲ್ಲಿ ಬರ್ತದೆ ಸಂವತ್ಸರ ಎಂಬುದಾಗಿ. ಸಂವತ್ಸರ ಅಂದರೆ ಇಂಗ್ಲಿಷಲ್ಲಿ ಇಯರ್ ಅಂತ ಹೇಳ್ತೇನೆ, ವರ್ಷ, ವರ್ಷದಿಂದ ವರ್ಷಕ್ಕೆ. ಹಲ್ಲೆಲೂಯಾ. ಸಂವತ್ಸರಕ್ಕೆ, ವರ್ಷದಿಂದ ವರ್ಷಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಭಿಕ್ಷಾ ಕಿರೀಟವನ್ನು ಇಟ್ಟಿದ್ದೀ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಯಾರಿಗಾದ್ರೂ ಈ ಮಾತು ಗೊತ್ತಿದೆಯಾ? ಗೊತ್ತಾಗಿದೆಯಾ? ದೇವರು ತನ್ನ ಭಕ್ತರಿಗೋಸ್ಕರ ಏನು ಇಟ್ಟಿದ್ದಾನೆಂಬಂತ ಸಂಗತಿ ರಿವೀಲ್ ಆದದ್ದು ಈ ಕೀರ್ತನಗಾರನಿಗೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಸಡನ್ಲಿ ನನ್ನ ನೆನಪಿಗೆ ತಂದದ್ದು. ನನಗೆ ಅದು ಯಾವ ಕೀರ್ತನೆಯಲ್ಲಿದೆ ಅಂತ ಸಹ ಮರ್ತೋಗಿತ್ತು. ಬಟ್ ಹುಡುಕಿದೆ, ಸಿಕ್ಕಿತು. ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆದ್ದರಿಂದ ನಾನು ಹೇಳ್ತೇನೆ, ವರ್ಡ್ ಆಫ್ ಗಾಡ್ ಬರ್ತಾ ಇದೆ, ಇದು ಪ್ರಾಫಿಟಿಕಲಿ ಬರ್ತಾ ಇದೆ, ಪ್ರವಾದನಾತ್ಮಕ ಬರ್ತಾ ಇದೆ. ಅದನ್ನು ಏನು ಮಾಡಬೇಕು ಗೊತ್ತಾ? ಐ ರಿಸೀವ್ ಅಂತ ಹೇಳಬೇಕು. ಹಲ್ಲೆಲೂಯಾ. ಇದನ್ನು ಜಾಸ್ತಿ ಯಾರು ಮಾಡ್ತಾರೆ ಗೊತ್ತಾ? ಆಫ್ರಿಕನ್ ಮಾಡ್ತಾರೆ. ಐ ರಿಸೀವ್ ಅಂತ. ಯಾಕೆ ಇಂಡಿಯಾದವ್ರು ಮಾಡಬಾರ್ದು? ಯಾಕೆ ಕರ್ನಾಟಕದವ್ರು ಮಾಡಬಾರ್ದು? ಯಾಕೆ ಉಡುಪಿಯವ್ರು ಮಾಡಬಾರ್ದು? ಯಾಕಂದ್ರೆ ದೇವರ ವಾಕ್ಯ ಬೇರೆ ಕಂಟ್ರಿಯವರಿಗೆ ಮಾತ್ರ ಅಲ್ಲ, ದೇವರ ವಾಗ್ದಾನಗಳು ಬೇರೆ ಕಂಟ್ರಿಯವರಿಗೆ ಮಾತ್ರ ಅಲ್ಲ. ದೇವರ ವಾಗ್ದಾನ ಒಬ್ಬ ವ್ಯಕ್ತಿ ಯಾವುದೇ ಕಂಟ್ರಿಗಳಲ್ಲಿ ಇರಲಿ, ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ಪಟ್ಟಣದಲ್ಲಿ ಇರಲಿ, ಅವರಿಗೆ ಎಲ್ಲರಿಗೆ ಪ್ರಾಮಿಸ್ ವರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಇದನ್ನು ಕೇಳುವಾಗಲೇ ಐ ರಿಸೀವ್ ಅಂತ ಹೇಳಬೇಕು, ಬೈ ಫೇತ್. ಆಗ ಯಾರು ರಿಸೀವ್ ಮಾಡ್ತಾರೋ ನಂಬಿಕೆಯಿಂದ ಅವರು ಮಾತ್ರ ಅದ್ಭುತವನ್ನ ಕಾಣಲಿಕ್ಕಾಗ್ತದೆ. ಹಲ್ಲೆಲೂಯಾ. ಸಂವತ್ಸರಕ್ಕೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ. ಹಲ್ಲೆಲೂಯಾ. ವರ್ಷದಿಂದ ವರ್ಷಕ್ಕೆ. ಈಗ ವರ್ಷ ಅನ್ನುವಾಗ ನಾನೊಂದು ಇವತ್ತು ಸ್ಟೇಟಸ್ ಅಲ್ಲಿ ಒಂದು ಹಾಕಿದ್ದೇನೆ. ಎಷ್ಟು ಜನ ನೋಡಿದ್ದೀರಿ? ಪರವರ್ಷದ ಸಲಾಮ್ ಅಂತ. ಸಲಾಮ್ ಅಂದ್ರೆ ಬೇರೆ ಏನಲ್ಲ, ಶಲೋಮ್. ಅದಕ್ಕೆ ಕೆಲವರದ್ದು ಬಂದಿದೆ ಸಲಾಮ್ ಸಲಾಮ್ ಅಂತ. ನಗಾಡಿ ಹಾಕಿದ್ದಾರೆ ಸಲಾಮ್ ಸಲಾಮ್ ಅಂತ. ಒಂದು ದೇವರು ನೋಡಿ, 2025ಗೆ ನಾವು ಬರುವಾಗ ಎಷ್ಟು ದೇವರನ್ನು ಕೊಂಡಾಡುತ್ತಾ ನಾವು ಎದುರುಕೊಂಡಿದ್ದೇವೆ. ದೇವರಿಂದ ಕೊಡಲ್ಪಟ್ಟ ವರ್ಷ. ನಾವು ನಮ್ಮ ಜೀವಿತದಲ್ಲಿ ಈ ಕೀರ್ತನಗಾರನು ಬರೆದ ಹಾಗೆ ನಾವು ಕೂಡ ಆ ದೇವರು ನಡೆಸಿದ ರೀತಿಯನ್ನು ನೋಡಿದರೆ, ಹಲ್ಲೆಲೂಯಾ, ದೇವರ ಕೃಪೆಯಿಂದಲೇ ನಾವು ನಡೆಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿನ ದಿನದಲ್ಲಿ ನಡೆಸಲ್ಪಟ್ಟಿದ್ದೇವೆ, ತಿಂಗಳು ತಿಂಗಳಲ್ಲಿ ನಡೆಸಲ್ಪಟ್ಟಿದ್ದೇವೆ, ವರ್ಷ ವರ್ಷದಲ್ಲಿ ನಡೆಸಲ್ಪಟ್ಟಿದ್ದೇವೆ. ನಾವು ಸ್ವಲ್ಪ ಹಾದು ಬಂದಂಥ ವಿಷಯವನ್ನು ಗಮನ ಕೊಡುವುದಾದರೆ, ಹಿಂತಿರುಗಿ ನೋಡುವುದಾದರೆ,
ಎಷ್ಟು ಚಾಲೆಂಜ್ಗಳು ನಮ್ಮ ಲೈಫಲ್ಲಿ, ಎಷ್ಟು ಅವಘಡಗಳು ನಮ್ಮನ್ನು ಬೀಳಿಸ್ಬೇಕಂತ ಎಷ್ಟು ಅವಘಡಗಳು ಬರಲಿಲ್ಲ, ಅನಾರೋಗ್ಯದ ಸಂಗತಿಗಳು ಎಷ್ಟು ಮುತ್ತಬೇಕಂತ ಬರಲಿಲ್ಲ. ಆದರೆ ಯಾವುದೇ ಹೋರಾಟಗಳು, ಯಾವುದೇ ಚಾಲೆಂಜ್ಗಳು ಬಂದಿದ್ರೂ ಕೂಡ ಅದು ನಮ್ಮನ್ನ ಮುಳುಗಿಸಿ ಬಿಡಲಿಕ್ಕೆ ಅದರಿಂದ ಆಗಲಿಲ್ಲ. ನಾವಿವತ್ತು ಬದುಕಿಳಿದಿದ್ದೇವೆ. ಹಲ್ಲೆಲೂಯ. ಚಾಲೆಂಜಿಂಗ್ಗಳ ಮಧ್ಯೆ ನಾವು ತಲೆ ಎತ್ತಿ ನಡೆಯುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಪ್ರಲಾಪದಲ್ಲಿ ನಾವು ನೋಡುವಾಗ ಪ್ರಲಾಪಗಳು, ಲೆಮೆಂಟೇಷನ್, ಪ್ರಲಾಪ ಅದರಲ್ಲಿ 3ನೇ ಅಧ್ಯಾಯ 22ನೇ ವಚನ ನಾವು ನೋಡುವಾಗ, ಲೆಮೆಂಟೇಷನ್ ಪ್ರಲಾಪ 3:22 ನಾವು ನೋಡುವಾಗ ಅಲ್ಲಿ ಏನು ಬರ್ತಿದೆ? ನಾವು ಉಳಿದಿರುವುದೇ ಯೆಹೋವನ. ಯಾರು ಇಲ್ಲ ಅಂತ ಹೇಳಿಕ್ಕಾಗ್ತದ? ನಾನೆನಿಸೋದಿಲ್ಲ ಯಾರು ಇಲ್ಲ ಅಂತ ಹೇಳ್ತೀರಂತ. ಇಲ್ಲಿ ಬಂದಿರುವವರು ಪ್ರತಿಯೊಬ್ಬರು ಹೇಳ್ತಾರೆ, ನಾನು ಉಳಿದಿರುವುದು ಯೆಹೋವನ ಕರುಣೆ. ಜನವರಿ ತಿಂಗಳಿಂದ ಈ ಡಿಸೆಂಬರ್ ತಿಂಗಳವರೆಗೆ ನಾವು ಎಲ್ಲ ಹಿಂದಿರುಗಿ ನೋಡುವುದಾದ್ರೆ, ಇವತ್ತು ನಾವಿದ್ದೇವೆ ಆದ್ರೆ ಎಷ್ಟೋ ರೀತಿಯ ಅನಾರೋಗ್ಯಗಳು ಬಂತು, ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾನೆ. ಅನೇಕ ವಿಧವಾದಂತ ಚಾಲೆಂಜ್ಗಳು ಬಂತು, ದೇವರು ನನ್ನನ್ನು ನಿಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾನೆ. ಹೋರಾಟಗಳು, ಕುಟುಂಬಕ್ಕೆ ಸಂಬಂಧಪಟ್ಟ ರೀತಿಯ ಹೋರಾಟಗಳು ಬಂತು, ದೇವರು ತಪ್ಪಿಸಿ ಕಾಪಾಡಿದ್ದಾನೆ. ಈಗ ನಾವು ಕೂಡ ಹೇಳ್ಬೋದು ಯೆರೆಮೀಯನ ಹಾಗೆ, ನಾವು ಉಳಿದಿರುವುದೇ ಯೆಹೋವನ ಕರುಣೆ. ಮತ್ತೇನು ಹೇಳ್ತಾನೆ? ಮತ್ತೆ ಹೇಳ್ತೇನೆ, ಆತನ ಕರುಣೆಯನ್ನು ಮಾತ್ರ ಈ ಭಕ್ತ ಅರ್ಥ ಮಾಡ್ಕೊಂಡು ಮಾತ್ರ ಅಲ್ಲ, ಯಾರು? ಯೆರೆಮೀಯ ಇನ್ನೊಂದು ಅರ್ಥ ಮಾಡ್ಕೊಂಡಿದ್ದಾನೆ. ಅದರ ಹಿಂದಿನ ವಚನ ಕರುಣೆಯೇ. ಮತ್ತೇನಂತ ಹೇಳ್ತಾನೆ? ಅದರಿಂದ ನನಗೆ ಅಲ್ಲ, ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ನಿಂತು ಹೋಗವು. ಆತನ ಕೃಪಾವರಗಳು ನಿಲ್ಲುವುದಿಲ್ಲ. ಕೃಪೆಯಿಂದ ಸಿಕ್ಕುವ ಗಿಫ್ಟ್ ಉಂಟಲ್ಲ, ಅದು ಯಾವ ದುಷ್ಟ ಶಕ್ತಿಗೂ ಕೂಡ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವರು ತನ್ನ ಮಕ್ಕಳ ಕುರಿತಾಗಿ ವಾಗ್ದಾನ ಮಾಡಿರುವಂತದ್ದನ್ನ. ಹಲ್ಲೆಲೂಯ. ನೋಡಿ, ಆತನ ಕೃಪಾವರಗಳು ನಿಂತು ಹೋಗವು. ಮತ್ತೆಂತಂದ್ರೆ ನೆಕ್ಸ್ಟ್ ವರ್ಡ್, ದಿನದಿನವೂ ಹೊಸದಾಗಿ ಒದಗುತ್ತವೆ. ದಿನದಿನವೂ ಹೊಸತಾಗಿ ಒದಗ್ತದೆ. ಎಸ್, ಈಗ ಸ್ವಲ್ಪ ಟೈಮಲ್ಲಿ ನಾವು ದೇವರು ಕೊಡುವಂಥ ಹೊಸ ದಿನಕ್ಕೆ ನಾವು ಕಾಲಿಡ್ಲಿಕ್ಕಿದ್ದೇವೆ. ಹೊಸ ತಿಂಗಳುಗಳಿಗೆ, ಹೊಸ ವರ್ಷಕ್ಕೆ ನಾವು ಕಾಲಿಡ್ಲಿಕ್ಕಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಈ ವರ್ಷದಲ್ಲಿ ನಮ್ಮ ವಿರುದ್ಧವಾಗಿ ನಿಂತಂತ ವೈರಿಯಾದ ಸೈತಾನನಿಗೆ ದೇವರು ಇಚ್ಛಿಸಿದ್ದು ನಮಗೆ ಆಗದಂತೆ ತಡಿಲಿಕ್ಕೆ ಸಾಧ್ಯವಾಯ್ತಾ? ಆತನನ್ನೇ ಆತುಕೊಂಡಂತ ಮಕ್ಕಳನ್ನ ಟಚ್ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗಲೇ ಇಲ್ಲ, ಆಗುವುದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವೆಲ್ಲರೂ ಸಾಕ್ಷಿಗಳು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನೋಡ್ರಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೇಳ್ತೇವೆ ಹಳ ವರ್ಷ ಅಂತ, ಆದರೆ ಬ್ಲೆಸ್ಡ್ ಇಯರ್. ಹಲ್ಲೆಲೂಯ. ಎಸ್ ಆರ್ ನೋ? ಹಲವು ಚಾಲೆಂಜ್ಗಳ ಮಧ್ಯೆ ನಾವು ನಿಂತುಕೊಂಡು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇರೋದಾದ್ರೆ ಇದು ದೊಡ್ಡ ಬ್ಲೆಸ್ಸಿಂಗ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ನೋಡ್ರಿ, ಹೊಸ ವರ್ಷಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ, ಹೊಸ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಲಿಕ್ಕಿದ್ದೇವೆ. ಇದನ್ನು ನೋಡುವಾಗ ಏನೋ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರ್ತದೆ. ವರ್ಷಗಳಿಗೆ ನಾವು ಹೋಗ್ತಾ ಇದ್ದೇವೆ ಅಂದರೆ ಏನು ಆಲೋಚನೆ ಬರ್ತದೆ? ಭಕ್ತನಾದ ಕೀರ್ತನೆಗಾರ ಒಬ್ಬ ಹೀಗೆ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಗೊತ್ತಾ? ನಾನು ಎಣಿಸ್ತೇನೆ, ಅದು ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡ್ಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಈಗ ವರ್ಷಗಳು ಗತಿಸಿ ಹೋಗ್ತಾ ಇರುವಾಗ ನಮಗೆ ಒಂದು ಕಲಿಲಿಕ್ಕೆ ಸಿಗ್ತಾ ಉಂಟು. ಹಲ್ಲೆಲೂಯ. ದಿನದಿಂದ ದಿನಕ್ಕೆ ಗತಿಸಿ ಹೋಗ್ತಾ ಇದ್ದ, ಅದು ನಮಗೆ ಟೀಚ್ ಮಾಡ್ತಾ ಉಂಟು. ತಿಂಗಳಿಂದ ತಿಂಗಳು ಗತಿಸಿ ಹೋಗ್ತಾ ಇದೆಯಾ, ಅದು ನಮಗೆ ಟೀಚ್ ಮಾಡ್ತಾ ಉಂಟು. ವರ್ಷದಿಂದ ವರ್ಷ ಗತಿಸಿ ಹೋಗ್ತಾ ಇದೆ ಅಂದರೆ ಅದು ಏನೋ ಒಂದು ಟೀಚಿಂಗ್ ಅನ್ನು ಮಾಡ್ತಾ ಉಂಟು, ಅದು ಟೀಚ್ ಮಾಡ್ತಾ ಉಂಟು. ಏನು ಟೀಚ್ ಮಾಡ್ತಾ ಇದೆ? ಹಲ್ಲೆಲೂಯ. ನೋಡ್ರಿ, ಅಲ್ಲಿ 90ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ನಮ್ಮ ದಿನಗಳು 12ನೇ ವಚನವನ್ನು ನೋಡ್ರಿ, ಅಲ್ಲಿ ಒಂದು ಮಾತಿಗೆ ಹೇಳ್ತಾರೆ, ನಮ್ಮ ದಿನಗಳು
ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಹಲ್ಲೆಲೂಯಾ. ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು. ಈಗ ದಿನಗಳು ಹೋಗ್ತಾ ಇದೆ ಅನ್ನುವಾಗ ಏನು ಕಲಿತುಕೊಳ್ಳಿಕ್ಕೆ ಸಿಗ್ತದೆ? ಎರಡು ಸಂಗತಿ ನಮ್ಮ ಜ್ಞಾನಕ್ಕೆ ಬರ್ತದೆ. ಎರಡು ಸಂಗತಿ. ಒಂದು ಸಂಗತಿ ಏನು ಗೊತ್ತುಂಟ? ಈಗ ತಿಳ್ಕೊಳ್ಳಿ, ವರ್ಷಗಳು ಹೋಗ್ತಾ ಇದೆ, ಹೊಸ ವರ್ಷಕ್ಕೆ ಕಾಲಿಡ್ತಾ ಬರ್ತಾ ಇದ್ದೇವೆ ಅಂದರೆ ಒಂದೇದಾಗಿ ನಮಗೆ ಗೊತ್ತಾಗೋದು ಏನು ಗೊತ್ತುಂಟ? ಪ್ರತಿಯೊಬ್ಬ ಮನುಷ್ಯರಿಗೆ ದೇವರ ವಾಕ್ಯದ ಪ್ರಕಾರ 14ನೇ ಅಧ್ಯಾಯ ಯೋಬನ ಗ್ರಂಥ 5ನೇ ವಚನ ಪ್ರಕಾರ, ಯೋಬನ ಗ್ರಂಥ 14:5ನೇ ವಚನ ಪ್ರಕಾರ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಗಡು ಇಟ್ಟಿದ್ದಾನೆ. ಹೌದಲ್ವಾ? ದೇವರು ಒಂದು ಆಯುಷ್ಕಾಲವನ್ನು ಇಟ್ಟಿದ್ದಾನೆ. ನೋಡ್ರಿ ಏನು ಹೇಳ್ತದೆ ಯೋಬ 14:5. ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆ. ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ. ಆಮೇಲೆ ಅವನ ತಿಂಗಳುಗಳ ಲೆಕ್ಕವೂ ನಿನಗೆ ಗೊತ್ತು. ಅವನ ತಿಂಗಳುಗಳ ಲೆಕ್ಕ ಕೂಡ ದೇವರಿಗೆ ಗೊತ್ತುಂಟಂತೆ. ದಾಟಲಾರದ ಗಡಿಗಳನ್ನು ಅವನಿಗೆ ನೇಮಿಸಿದ್ದಿ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯ ತಾಯಿ ಗರ್ಭದಲ್ಲಿ ರೂಪಿಸಲ್ಪಡುವಾಗಲೇ ಅವನಿಗೆ ಒಂದು ಗಡು ನೇಮಿಸಿರ್ತಾನೆ ದೇವರು. ಅವನ ಆಯುಷ್ಕಾಲವನ್ನ ನಿಗದಿಪಡಿಸಿರ್ತಾನೆ. ಹಲ್ಲೆಲೂಯಾ. ಇದು ತಿಳ್ಕೊಳ್ಳಿ, ನಮ್ಮೆಲ್ಲರಿಗೆ ಇಲ್ಲಿರುವವರಿಗೆ ಒಂದೊಂದು ಆಯುಷ್ಕಾಲ ಇದೆ. ಈಗ ಒಂದು ವರ್ಷ ಮುಗಿಸಿ ಇನ್ನೊಂದು ವರ್ಷಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಏನು ಕಲೀಲಿಕ್ಕೆ ಸಿಗ್ತದೆ ಗೊತ್ತುಂಟ? ಏನು ಜ್ಞಾನೋದಯ ಆಗ್ತದೆ? ಒಂದನೇದಾಗಿ ನಮ್ಮ ಆಯುಷ್ಯ ಕಾಲಗಳು ಮುಗಿಯುತ್ತಾ ಬರ್ತಾ ಇದೆ. ನೋಡಿ, ತಿಳ್ಕೊಳ್ಳಿ, ದೇವರೊಂದು ಗಡು ಇಟ್ಟಿದ್ದಾನೆ. ದೇವರಲ್ಲಿ ಗಡು ಇಟ್ಟಿದ್ದಾನೆ ತಿಳ್ಕೊಳ್ಳಿ. ನಾನೀಗ 2023ಯಲ್ಲಿದ್ದೇನೆ, 24ಗೆ ಬಂದೆ, 25ಗೆ ಬಂದೆ, ಈಗ 26ಗೆ ಹೋಗ್ತಾ ಇದ್ದೇನೆ. ಅಂದರೆ ನನಗೆ ನೇಮಿಸಿದ ಗಡುಗೆ ನಾನು ಹತ್ರ ಆಗ್ತಾ ಇದ್ದೇನೆ. ಎಸ್ಸರ್ನು ಹತ್ರ ಆಗ್ತಾ ಇದ್ದೇನೆ. ಆಗ ಏನು ಗೊತ್ತಾಗ್ತದೆ? ಇದೇ ಗೊತ್ತಾಗೋದು, ನನ್ನ ದಿನಗಳು ಕೊಂಚವೇ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಯೇಸು ಸ್ವಾಮಿ ಬರೋದು ಲೇಟ್ ಆದರೆ ಈ ಲೋಕವನ್ನು ಬಿಟ್ಟು ಹೋಗುವಂಥ ಒಂದು ಅವಧಿ ಇದ್ದೇ ಇದೆ. ಯಾರಿಗೂ ಗೊತ್ತಿಲ್ಲ ಆ ಅವಧಿ ಯಾವುದೆಂಬುದಾಗಿ ಗೊತ್ತಿಲ್ಲ. ಆದರೆ ಒಂದು ಹೇಳ್ಬೋದು, ದಿನಗಳು ದಾಟಿ ಹೋಗ್ತಾ ಉಂಟು, ತಿಂಗಳುಗಳು ದಾಟಿ ಹೋಗ್ತಾ ಉಂಟು, ವರ್ಷಗಳು ದಾಟಿ ಹೋಗ್ತಾ ಉಂಟು. ಅಂದ್ರೆ ನಾನು ಹತ್ರ ಆಗ್ತಾ ಇದ್ದೇನೆ. ನನಗೆ ದೇವರು ನೇಮಿಸಿದ ದೀರ್ಘಾಯುಷ್ಯಕ್ಕೆ ನಾನು ಹತ್ರ ಆಗ್ತಾ ಇದ್ದೇನೆ. ಹಲ್ಲೆಲೂಯಾ. ಅಥವಾ ನನ್ನ ಆಯುಷ್ಕಾಲ ಹೆಚ್ಚುತ್ತಾ ಉಂಟಾ? ಇಲ್ಲಿಂದ ನಿಂತು ಅಲ್ಲಿ ನೋಡುವಾಗ ನಾವು ಹೋಗ್ತಾ ಇದ್ದೇವೆ ಅಂದರೆ ಹೆಚ್ಚುದಲ್ಲ, ನನ್ನ ಆಯುಷ್ಕಾಲ ಲೆಸ್ ಆಗ್ತಾ ಹೋಗೋದು. ಹಲ್ಲೆಲೂಯಾ. ಹೀಗೆ ಹೇಳ್ಬೋದು, ದೇವರು ಇಟ್ಟ ಗಡುವಿನವರೆಗೆ ನಾವು ಹೋಗ್ತಾ ಇದ್ದೇವೆ ಅಂದರೆ ನನ್ನ ಆಯುಷ್ಕಾಲದ ಆ ಒಂದು ಅಂತಿಮ ಹೆಜ್ಜೆವರೆಗೆ ನಾನು ಹೋಗ್ತಾ ಇದ್ದೇನೆ ಹೇಳ್ಬೋದು. ಹಲ್ಲೆಲೂಯಾ. ಅಂತೂ ಒಂದು ಹೇಳ್ತೇನೆ, ಏನೇ ಇರಲಿ ಗೊತ್ತಿಲ್ಲ ಯಾವಾಗ ನಮ್ಮ ಗಡು ಎಂಬುದಾಗಿ. ನಾವು ಹೋಗ್ತಾ ಇದ್ದೇವೆ, ಭೂಯ ಪ್ರಯಾಣವನ್ನು ನಡೆಸ್ತಾ ಇದ್ದೇವೆ. ದಿನಗಳು ಖಾಲಿ ಆಗ್ತಾ ಹೋಗ್ತಾ ಉಂಟು. ಮನುಷ್ಯನಿಗೆ ಈ ನೋಹನ ಸಮಯದಲ್ಲಿ ದೇವರು ಹೇಳಿದಂಥ ವರ್ಷ ಎಷ್ಟು? 120 ವರ್ಷ. ನಾನು ಮೊದಲು ಹಾಗೇನೆ ತಿಳ್ಕೊಂಡಿದ್ದೆ, ನನ್ನ 120 ವರ್ಷದ ಬಗ್ಗೆ ಏರ್ಲ ಅವಿಡ್ ಜಾಸ್ತಿ ಬದುಕು ಜನ ಅಂತ ತಿಳ್ಕೊಂಡಿದ್ದೆ ನಾನು. ನನ್ನದು ಮಿಸ್ಟೇಕ್, ಅದು ತಪ್ಪು. ವಾಕ್ಯ ಇನ್ನೂ ಆಳವಾಗಿ ಓದುವಾಗ ನನಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತುಂಟ, 120 ವರ್ಷ ಗಡು ಯಾರಿಗೆ ಗೊತ್ತುಂಟ? ನೋಹನ ಕಾಲದಲ್ಲಿ ಪಾಪದ ಜೀವಿತವನ್ನು ಮಾಡಿದವರಿಗೆ ಪ್ರಳಯ ಬರುವುದಕ್ಕಿಂತ ಮುಂಚಿತವಾಗಿ ಅವರ ವರ್ಷ, ನಿಮ್ಮ ವರ್ಷ 120 ವರ್ಷ ಆಗಲಿ ಅಂತ ದೇವರು ಹೇಳಿದ್ದು. 6ನೇ ಅಧ್ಯಾಯ 3ನೇ ವಚನ, ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ. ಒಬ್ರು ಓದ್ರಿ. ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ. ಅವರು ಭ್ರಷ್ಟರಾಗಿದ್ದಾರೆ. ಯಾರು ಗೊತ್ತುಂಟ? ಯಾರು? ದೇವಪುತ್ರರು
ಮನುಷ್ಯ ಪುತ್ರ, ದೇವಪುತ್ರರಂದ್ರೆ ದೇವರಿಗೆ ಸಂಬಂಧಪಟ್ಟ ದೇವರ ಮಕ್ಕಳು. ಮನುಷ್ಯ ಪುತ್ರಿಯರಂದ್ರೆ ದೇವರನ್ನು ಅರಿಯದೆ ಲೋಕದಲ್ಲಿ, ಪಾಪಮಯವಾದ ಲೋಕದಲ್ಲಿ, ಪಾಪದ ಕೊಳದಲ್ಲಿ, ಆ ಒಂದು ಇದರಲ್ಲಿ ಇರುವವರು ಮನುಷ್ಯ ಪುತ್ರಿಯರು. ಅವರ ಪುತ್ರಿಯರನ್ನ ದೇವರಿಗೆ ಸಂಬಂಧಪಟ್ಟ ದೇವರ ಮಕ್ಕಳು, ದೇವಪುತ್ರರು ಮದುವೆ ಆದರು. ಅದರ ನಿಮಿತ್ತವಾಗಿ ದೇವರಿಗೆ ತುಂಬ ನೋವಾಯಿತು. ನೋವಾಗಿ ದೇವರೇನು ಹೇಳ್ತಾನೆ ಗೊತ್ತಾ? ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ನಾನು ಎಣಿಸಿದ್ದೆ, ದೇವರು ಒಂದು ಗಡು ನೇಮಿಸಿದ, ಎಲ್ಲರದು ಇನ್ನೂ 120 ವರ್ಷಕ್ಕಿಂತ ಮೇಲೆ ಯಾರು ಹೋಗುವುದಿಲ್ಲ. ಕೆಲವು ಸಾರಿ ನಾನು ಹೇಳಿಸೇ ಇರ್ಬೋದು, ಕ್ಷಮಿಸಿ. ಆದರೆ ವಾಕ್ಯ ನೋಡ್ತಾ ಬರುವಾಗ ಜಲಪ್ರಳಯ ಕಾಲದವರೆಗೆ 120 ವರ್ಷ, ಆ ನಂತರ 120 ವರ್ಷಕ್ಕಿಂತ ಮೇಲೆ ಬದುಕಿದವರು ಕೆಲವು ವ್ಯಕ್ತಿಗಳಿದ್ದಾರೆ. ಮೋಶೆಯ ಸಹೋದರ ಆರೋನ, ರೋಷನ್ನ ಮಗ ಆರೋನ ಅಲ್ಲ, ರೋಷನ್, ಮೋಶೆಯ ಸಹೋದರ ಆರೋನ. ಓಕೆ, ಆರೋನ್ 123 ವರ್ಷ ಬದುಕಿದ್ದಾನೆ. ಆರೋನ್, ಹಲ್ಲೆಲೂಯಾ. ಅರಣ್ಯಕಾಂಡ 33-39 ಹೇಳ್ತದೆ ಅವನು 123 ವರ್ಷ. ಇನ್ನೊಬ್ಬ ಅಬ್ರಹಾಮ ಎಷ್ಟು ವರ್ಷ ಬದುಕಿದ? 175 ವರ್ಷ ಬದುಕಿದ್ದಾನೆ. ಆದಿಕಾಂಡ 25:7. ಆಮೇಲೆ ಯಾಕೋಬ 147 ವರ್ಷ ಬದುಕಿದ್ದಾನೆ. ಇನ್ನು ಅನೇಕರ ವಿಷಯವಾಗಿ ನೋಡುವುದಾದ್ರೆ, ಒಬ್ಬ ಮಹಾಯಾಜಕ ಯೆಹೋಯಾದ ಎಂಬಂತ ಮಹಾಯಾಜಕ, 2ನೇ ಪೂರ್ವಕಾಲ ವೃತ್ತಾಂತ 24:15 ಬರೆಯಲ್ಪಟ್ಟ ಪ್ರಕಾರ 130 ವರ್ಷ ಬದುಕಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ತಿಳ್ಕೊಳ್ಳಿ, 120 ವರ್ಷ ಯಾರಿಗಂದ್ರೆ ಪಾಪದ ಜೀವಿತವನ್ನು ಜೀವಿಸಿದವರ ಮೇಲೆ ದೇವರು ಬೇಸರಗೊಂಡು ಕೊಟ್ಟಂತ ಗಡು. ಆ ನಂತರ ದೇವರ ಮಕ್ಕಳು ಅವರವರ ಗಡು ಎಷ್ಟುಂಟು ಅದನ್ನು ರೀಚ್ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ವರ್ಷ ಹೋಗ್ತಾ ಇದೆ ಅಂದರೆ ಒಂದನೇದಾಗಿ ನಮಗೆ ಗೊತ್ತಾಗೋದು ನಮ್ಮ ಗಡುಗೆ ನಾವು ಹತ್ತಿರ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ನಮ್ಮ ಗಡುಗೆ ಹೋಗ್ತೇವೆ. ಹಲ್ಲೆಲೂಯಾ. ಆ ಗಡು ಯಾರಿಗೂ ಗೊತ್ತಿಲ್ಲ. ಕೆಲವು ಸರಿ ನಾವು ಕೀರ್ತನೆ ಪುಸ್ತಕವನ್ನು ಹಿಡ್ಕೊಂಡು ಹೇಳ್ತೇವೆ, 70 ವರ್ಷ ಬಲ ಹೆಚ್ಚಿದರೆ 80 ವರ್ಷ ಎಂಬುದಾಗಿ. ಆ ಕೀರ್ತನೆಯನ್ನು ಸರಿಯಾಗಿ ಓದಬೇಕು. ಹೌದು, ಕೀರ್ತನಗಾರನ ಟೈಮಲ್ಲಿ ಜನರ ಆಯುಷ್ಕಾಲ 70 ವರ್ಷ 80 ವರ್ಷನೇ ಆಯಿತು. ಯಾಕೆ ಆಯಿತು ಗೊತ್ತುಂಟಾ? ಆ ಕೀರ್ತನೆ ಕರೆಕ್ಟಾಗಿ ಸ್ಟಡಿ ಮಾಡೋ ಗೊತ್ತಾಗ್ತದೆ. ಪಾಪದ ದೆಸೆಯಿಂದ. ಈ ಪಾಪ ಅನ್ನುವಂಥದ್ದು ಏನು ಮಾಡ್ತಾರೆ ಗೊತ್ತುಂಟಾ? ದೇವರ ಆಶೀರ್ವಾದದಿಂದ ಹಿಂಜರಿಸೋದು ಮಾತ್ರವಲ್ಲ, ಆಯುಷ್ಕಾಲದಿಂದ ಕೂಡ ಹಿಂಜರಿಸ್ತದೆ. ಬ್ಲೆಸ್ಸಿಂಗ್ ಇಂದ ಅದು ಹಿಂದೆ ತರ್ತದೆ. ಆದರೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ನನಗೆ ನಿಮಗೆ ಗುಡ್ ನ್ಯೂಸ್ ಏನಂದ್ರೆ, ಹಲ್ಲೆಲೂಯಾ, ಕರ್ತನಲ್ಲಿರುವಂಥ ಮಕ್ಕಳು ಎಷ್ಟು ಆಯುಷ್ಕಾಲ ಇದೆಯೋ ಅಷ್ಟರವರೆಗೆ ಜೀವಿಸ್ತಾರೆ. ಹೇಳ್ಬೋದಾ? ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ ನನ್ನ ಆಯುಷ್ಕಾಲ 100, 120, 150, 130, ಅದು ದೇವರಿಗೆ ಮಾತ್ರ ಗೊತ್ತು. ಅದರ ತಿಂಗಳುಗಳ ಲೆಕ್ಕ ಅವನ ಕೈಯಲ್ಲಿ ಇದೆ. ಏನೇ ಇರಲಿ ಅಂತ ಒಂದು ಗುಡ್ ನ್ಯೂಸ್ ಏನಂದರೆ, ನಾವು ದೇವರ ಮಕ್ಕಳು ನಮ್ಮ ಗಡುಗೆ ಹೋಗ್ತಾ ಇದ್ದೇವೆ. ಈಗ ಓಕೆ, 2026 ದೇವರಿಗೆ ಸ್ವಲ್ಪ ಹೊತ್ತಲ್ಲಿ ನಮಗೆ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಆದರೆ ನಮ್ಮ ಸಬ್ಜೆಕ್ಟ್ಗೆ ತಿರುಗಿ ಬರೋಣ. 65ನೇ ಕೀರ್ತನೆ 11ನೇ ವಚನಕ್ಕೆ ತಿರುಗಿ ಬರೋಣ. ಸಂವತ್ಸರಕ್ಕೆ ಏನಿಟ್ಟಿದ್ದಾನಂತೆ ದೇವರು? ದೇವರ ಮಕ್ಕಳಾದ ನನಗೆ ನಿಮಗೆ ಬೈಬಲ್ ಪ್ರಾಫಸಿ ಮಾಡ್ತಾ ಉಂಟು, ದೇವರ ವಾಕ್ಯ ಪ್ರವಾದನೆ ಮಾಡ್ತಾ ಉಂಟು. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷಾ ಕಿರೀಟವನ್ನು ಇಟ್ಟಿದ್ದೀಯಂತೆ. ಹಲ್ಲೆಲೂಯಾ. ಸುಭಿಕ್ಷಾ ಕಿರೀಟ ಅಂದ್ರೆ ಏನು? ವರ್ಷದಿಂದ ವರ್ಷಕ್ಕೆ ತನ್ನ ಮಕ್ಕಳಿಗೆ ದೇವರು ಇಟ್ಟಂತ ಆಸ್ತಿ ಯಾವುದು ಗೊತ್ತುಂಟ? ಬ್ಲೆಸ್ಸಿಂಗ್ಸ್, ವೃದ್ಧಿ, ಮಲ್ಟಿಪ್ಲೈ. ದಿಸ್ ಇಸ್ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ, ಅದರಲ್ಲಿ 12ನೇ ವಚನ. ಐಗುಪ್ತರ ಕೈಯಲ್ಲಿದ್ದಂಥ ಜನರನ್ನು ಬಿಡುಗಡೆ ಮಾಡಿದ ಮೋಶೆ ಅವರನ್ನು ಬಿಡುಗಡೆ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾನೆ. ನಡೆಸ್ಕೊಂಡು ಬರುವಾಗ ಅವರಿಗೆ ಕೆಲವು ಉಪದೇಶ ಮಾಡ್ತಾನೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 12ನೇ ವಚನ. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಅದು
ಅದು ಒಂದು ದೇಶದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಡೆಸುವ ವಿಚಾರವಾಗಿ ಮಾತಾಡ್ತಾ ಇದ್ದಾನೆ. ಆ ದೇಶದ ವರ್ಣನೆ ಕೊಡ್ತಾ ಇದ್ದಾನೆ. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಮತ್ತೆ ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವ. ವಾವ್! ದೇವರ ಮಕ್ಕಳು ಎಲ್ಲಿ ಕಳಿಸಲ್ಪಡ್ತಾರೋ, ಎಲ್ಲಿ ಇಡಲ್ಪಡ್ತಾರೋ, ಎಲ್ಲಿ ಇರ್ತಾರೋ ಅದನ್ನ ಅವರ ದೇವರು ಕಟಾಕ್ಷಿಸ್ತಾನೆ. ಹಲ್ಲೆಲೂಯಾ! ಇಸ್ರಾಯೇಲರನ್ನ ಐಗುಪ್ತರ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ತಂದಂತ ದೇವರು ಮೋಶೆಯ ಮೂಲಕ ಮಾತಾಡ್ತಾ ಇದ್ದಾನೆ. ಮೋಶೆ ಹೇಳ್ತಾ ಇದ್ದಾನೆ, ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ ಅಂತೆ. ಯಾವ ದೇಶಕ್ಕೆ ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ಹೇಳಿದಾನ ದೇವರು, ಮಾತು ಕೊಟ್ಟಿದ್ದಾನ. ದೇವರು ಮಾತು ಕೊಟ್ಟ ಮೇಲೆ ಮಾತನ್ನ ತಪ್ಪುವಂತ ದೇವರಲ್ಲ, ಆತನು ಪರಾಂಬರಿಸುವಂತ ದೇವರು. ಸಂವತ್ಸರದ ಪ್ರಾರಂಭದಿಂದ, ವರ್ಷದ ಜನವರಿ, ನಮ್ಮ ಇಲ್ಲಿಯ ಕ್ಯಾಲೆಂಡರ್ ಪ್ರಕಾರ, ಈ ಕ್ಯಾಲೆಂಡರ್ ಪ್ರಕಾರ ಜನವರಿಯಿಂದ ಡಿಸೆಂಬರ್ ಅಂತ ಹೇಳ್ತೇವೆ. ಜನವರಿಯಿಂದ ಡಿಸೆಂಬರ್ ವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ಹಲ್ಲೆಲೂಯಾ! ದೇವ ಜನರ ನಿಮಿತ್ತ ದೇವ ಜನರು ಮಾತ್ರ ಬ್ಲೆಸ್ ಆಗುವುದಲ್ಲ, ದೇವರ ಕಟಾಕ್ಷ ದೇವ ಜನರಿಗೆ ಮಾತ್ರವಲ್ಲದೆ ಅವರು ಇರುವಂಥ ಸ್ಥಳಗಳಿಗೆ, ಅವರಿರುವಂಥ ಏರಿಯಾಗಳಿಗೆ ದೇವರ ಕಟಾಕ್ಷವಿದೆ. ಕೆಲವು ಬಿಲಿವರ್ಸ್ನವರ ಕುರಿತಾಗಿ ಅಥವಾ ದೇವರನ್ನು ನಂಬಿ ಸ್ವೀಕಾರ ಮಾಡಿದವರ ಕುರಿತಾಗಿ ತುಂಬ ನಾನು ನೊಂದಿಕೊಂಡಿದ್ದೀನಿ. ಯಾಕೆ ಗೊತ್ತಾ? ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋದರೆ ಯಾರಾದರೂ ಬಂದು ಹೇಳ್ತಾರೆ, ಇಲ್ಲಿ ನಾನು ಅದು ಕಾಣ್ತಾ ಇದ್ದೇನೆ, ಇದು ಕಾಣ್ತಾ ಇದ್ದೇನೆ, ನೀವು ಇಲ್ಲಿ ಇರಬೇಡ್ರಿ, ಬಿಟ್ಟು ಹೋಗಿ ಎಂಬುದಾಗಿ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಕೂಡ ಓದುವಾಗ ನಮಗೆ ಗೊತ್ತಾಗೋದು, ನಾವು ರೂಲ್ ಮಾಡುವವರು, ನಾವು ಆಳುವವರು, ದೇವರ ಮಕ್ಕಳು ರೂಲ್ ಮಾಡುವವರು, ಸೈತಾನನ ಮೇಲೆ ಅಧಿಕಾರ ಹೊಂದಿದವರು. ನಾವು ಓಡುವವರಲ್ಲ, ಅವನನ್ನು ಓಡಿಸುವವರು. ಹಲ್ಲೆಲೂಯಾ! ಒಂದು ಮನೆಗೆ ನಾನು ಹೋಗಿದ್ದೆ. ಅಲ್ಲಿ ಹೇಳಿದ್ರು, ಪಾಸ್ಟರ್, ನಾವೊಂದು ಬಹಳ ಸಂಕಟದಲ್ಲಿ ಸಿಕ್ಕಿದ್ದೇವೆ. ಏನು? ಮನೆ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆ? ಒಬ್ಬರು ದೇವರ ಸೇವಕರು ಬಂದರು. ಅವರು ಹೀಗೆ ಹೇಳಿದರು, ಈ ಸ್ಥಳ ಮುಂಚೆ ಒಂದು ಬೇರೆ ಸ್ಥಳ, ಸಮಾಧಿಯ ಸ್ಥಳ ಇತ್ತಂತೆ. ಅಡಿಯಲ್ಲಿ ತುಂಬ ಎಲುಬುಗಳನ್ನು ಕಂಡ್ರಂತೆ ಅವರು. ಈ ಸ್ಥಳ ನಿಮಗೆ ಯೋಗ್ಯವಾದ ಸ್ಥಳ ಅಲ್ಲ, ಇದನ್ನು ಬಿಟ್ಟು ಹೋಗಬೇಕಂತ ಹೇಳಿದ್ರಂತೆ. ನಾನು ಹೇಳಿದೆ, ಗೊತ್ತಿಲ್ಲ ಅವರು ಯಾವ ಆಧಾರದಿಂದ ಹೇಳಿದ್ರಂತ, ಆದರೆ ನಾನು ದೇವರ ವಾಕ್ಯದ ಆಧಾರದಿಂದ ಹೇಳ್ತೇನೆ, ನೀವು ಬಿಟ್ಟು ಹೋಗಬೇಡ್ರಿ. ಒಂದು ವೇಳೆ ದೇವರ ಚಿತ್ತದಲ್ಲಿ ನೀವು ಇಲ್ಲಿ ಬಂದಿರೋದಾದರೆ ನೀವು ಇದನ್ನು ಬಿಟ್ಟು ಹೋಗಬೇಡ್ರಿ. ನಿಮ್ಮ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ. ಹಲ್ಲೆಲೂಯಾ! ನೀವು ಓಡಿ ಹೋಗುವವರಲ್ಲ, ಓಡಿಸುವವರನ್ನ ನೀವು ಓಡಿಸುವವರೆಂಬುದಾಗಿ. ಯಾಕೆ ಗೊತ್ತುಂಟ? ಹೇಗೆ ಆ ಮಾತನ್ನು ಹೇಳಿದೆ? ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ, ಸಂವತ್ಸರದ ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸ್ತಾನೆ. ನಮ್ಮನ್ನು ಕಟಾಕ್ಷಿಸೋದು ಮಾತ್ರವಲ್ಲದೆ ನಮ್ಮ ಮೂಲಕ ನಾವಿರುವಂತ ಲ್ಯಾಂಡ್ ಕೂಡ ಬ್ಲೆಸ್ ಆಗ್ತದೆ. ಈ ಥಾಟ್, ಈ ಸ್ಪಿರಿಚುವಲ್ ಟ್ರುತ್ ಈ ಹೊಸ ವರ್ಷದಲ್ಲಿ ಇಟ್ಕೊಂಡು ನಾವು ಹೋಗ್ಬೇಕು. ಅದಕ್ಕೆ ದೇವರು ಈ ವಾಕ್ಯ ಕೊಟ್ಟಿದ್ದಾನೆ. ಚಾಲೆಂಜ್ಗಳು ಇರ್ಬೋದು. ಈಗ ಹಳೆ ವರ್ಷದಲ್ಲಿ ಮಾತ್ರ 2025 ಮಾತ್ರ ಚಾಲೆಂಜ್ಗಳು ಬಂದದ್ದು, ಹೋರಾಟಗಳು ಬಂದದ್ದು, ಅನಾರೋಗ್ಯಗಳು ಬಂದದ್ದು. ಇನ್ನೂ ಇಲ್ಲ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಯಾಕೊತ್ತಂದ್ರೆ ಕೆಡುಕನ ವಶದಲ್ಲಿರುವಂಥ ಲೋಕದಲ್ಲಿದ್ದೇವೆ. ಇನ್ನೂ ಕೂಡ ನಮ್ಮ ಗಡುವಿನ ಕಡೆಗೆ ನಾವು ಹೋಗ್ತಾ ಇದ್ದೇವೆ, ಅಥವಾ ಯೇಸುವಿನ ಬರೋಣದ ಕಡೆಗೆ ಹೋಗ್ತಾ ಇದ್ದೇವೆ. ಚಾಲೆಂಜ್ಗಳು ಇದ್ದೇ ಇರ್ತದೆ. ಆದರೆ ಒಂಥದೇ ಇರಲಿ, ಒಂದಂತೂ ಸತ್ಯ, ತನ್ನ ಜನರಿಗೆ, ದೇವರ ಜನರಿಗೆ ಮೋಶೆ ಹೇಳುವಂಥ ಮಾತು ಏನಂದರೆ, ಅಲ್ಲಿ ದೇವರ ವಾಕ್ಯ ಏನು ಹೇಳ್ತಂದ್ರೆ, ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಕಟಾಕ್ಷಿಸುವೆನು. ಹಲ್ಲೆಲೂಯಾ! 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 ತಿರುಗಿ ನಮ್ಮ ವಚನಕ್ಕೆ ಬರೋಣ. 65:11. ಸಂವತ್ಸರದ ಪ್ರಾರಂಭದಿಂದ ಸಂವತ್ಸರದ ಕೊನೆಯವರೆಗೂ ದೇವರೇ ತನ್ನ ಜನರೊಂದಿಗೆ ಇದ್ದುಕೊಂಡು ಕಟಾಕ್ಷಿಸ್ತಾನೆ. ಅವರ ನಿಮಿತ್ತ ಆ ಭೂಮಿ ಫಲಿಸ್ತದೆ. ಹಲ್ಲೆಲೂಯಾ! ಅವರ ನಿಮಿತ್ತ ಭೂಮಿ ಏನಾಗ್ತದೆ? ಫಲಿಸ್ತದೆ. ಅದಕ್ಕೆ ದೇವರ ವಾಕ್ಯದ ಆಧಾರ. ಭೂಮಿಗೆ ಶಾಪ ಬಂದದ್ದು ಹೇಗೆ? ಯಾರಿಂದ ಬಂದದ್ದು? ಆದಾಮನಿಗೆ ಭೂಮಿಯ ನಿಮಿತ್ತ ಶಾಪ ಬಂತ, ಅಥವಾ ಭೂಮಿಗೆ ಆದಾಮನ ನಿಮಿತ್ತ ಶಾಪ ಬಂತ?
ಭೂಮಿಗೆ ಆದಾಮನ ನಿಮಿತ್ತ ಶಾಪ ಬಂದದ್ದು, ಆದಮವರ ನಿಮಿತ್ತ ಶಾಪ ಬಂದದ್ದು, ಭೂಮಿಯ ನಿಮಿತ್ತ ಆದಮವರಿಗೆ ಶಾಪ ಬಂದದ್ದಲ್ಲ. ಇವತ್ತು ಕೂಡ ಜಗತ್ತು ಪ್ರಸವ ವೇದನೆ ಪಡ್ತಾ ಇದೆ. ಒಬ್ಬ ಮನುಷ್ಯನ ಮೂಲಕ ಶಾಪ ಬಂದು ಬಿಟ್ಟಿದೆ. ಭೂಮಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ನೀವು ಈ ದಿನಗಳಲ್ಲಿ ಹೆಚ್ಚೆಚ್ಚು ಕೇಳ್ತಾ ಇದ್ದೇವೆ, ವೆದರೇ ಸರಿ ಇಲ್ಲ. ಒಂಜಿಗಳಿಗೆ ಚಳಿ ತುಂಡ, ಕುಡೊಂಜಿಗಳಿಗೆ ಸೆಕೆ. ನನ್ನನ್ನು ನೋಡಿ ಸೆಕೆ ಆಗ್ತಾ ಉಂಟು. ನಿಗಲೆ ಚಳಿ ಒಂದು ಇಂಚ ಕುಲ್ದಾರೆ, ಎಂಕು ಬಾರಿ ಸೆಕೆ ಒಂದುಂಟು. ಇರು ಕೋಟು ಬರ್ದಾರೆ ಅಂಚದು. ಒಂದು ಕಡೆ ನೋಡಿದ್ರೆ ಚಳಿ, ಇಲ್ಲಿ ನೋಡಿದ್ರೆ ಸೆಕೆ. ಕಾರಣ ಏನು ಗೊತ್ತಾ? ಆದಾಮನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂದದ್ರಿಂದ ಭೂಮಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಮನುಷ್ಯರ ಪಾಪವನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ. ಭೂಲೋಕ ವೆದರೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು. ಆದರೆ ಏನಿದ್ರೂ ಕೂಡ ಒಂದು ಗುಡ್ ನ್ಯೂಸ್ ಏನಂದರೆ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನು ವರ್ಷದ ಪ್ರಾರಂಭದಿಂದ ಕೊನೆಯವರೆಗೆ ತನ್ನ ಮಕ್ಕಳನ್ನು ಕಟಾಕ್ಷಿಸುವ ಮಾತ್ರವಲ್ಲ, ಮಕ್ಕಳು ಇರುವಂತ ಪಟ್ಟ ಲ್ಯಾಂಡ್ ಅನ್ನು ಕೂಡ ಕಟಾಕ್ಷಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಭಯ ಪಡಬಾರ್ದು. ದುರ್ಘಟನೆಗಳು ಲೋಕದಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಈ ಅಂತ್ಯ ದಿನಮಾನಗಳಲ್ಲಿ ಕೇಳಿಸ್ಕೊಳ್ಳಬಹುದು. ಆದರೆ ಭಯ ಪಡಬಾರ್ದು. ನಮ್ಮ ನಿಮಿತ್ತ ದುರ್ಘಟನೆಗಳು ಕೂಡ ತಪ್ಪಿ ಹೋಗ್ತದೆ. ಇತರರಿಗೆ ಆಗಬೇಕಾದಂಥ ದುರ್ಘಟನೆ ಕೂಡ ತಪ್ಪಿ ಹೋಗ್ತಾ ಇದೆ. ಹಲ್ಲೆಲೂಯ. ಇದೇ ಕೀರ್ತನೆಗಾರ 1ನೇ ವಚನದಲ್ಲಿ ಪ್ರೈಸ್ ಮಾಡ್ತಾ ಇದ್ದಾನೆ. ಚಿಯೋನಿನಲ್ಲಿ ನಿನಗೆ ಪ್ರೈಸ್ ಉಕ್ಕಿ ಬರ್ತುಂಟು ಅಂತ ಹೇಳ್ತಾರೆ. 1ನೇ ವಚನ ಹಾಕ್ರಿ. 65:1, 2 and 3. ಓಕೆ. ದೇವರೇ, ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ. ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರ ಸಿದ್ಧ ಆಗಿದೆ ಅಂತ. ಚಿಯೋನ್ ಅಂದ್ರೆ ಏನ್ ಹೇಳ್ಬೋದು? ದೇವನಗರಿ. ಹಲ್ಲೆಲೂಯ. ದೇವನಗರಿ. ಈ ದೇವನಗರಿಯಲ್ಲಿ ಅಥವಾ ದೇವರ ಒಂದು ನಗರದಲ್ಲಿ ಪ್ರೈಸ್ ಸಿದ್ಧವಾಗಿದಂತೆ. ದೇವನಗರದಲ್ಲಿ ಯಾವಾಗಲೂ ಉಂಟಲ್ಲ, ಪ್ರೈಸೇ ಸಿದ್ಧವಾಗೋದು. ಹಲ್ಲೆಲೂಯ. ಯಾರ ಪ್ರೈಸ್? ಸೆಲ್ಫ್ ಅಲ್ಲ, ಇತರದಲ್ಲ, ಗಾಡ್ದು. ಯಾಕೊತ್ತುಂಟ? ದೇವನಗರದೊಂದಿಗೆ ಇರುವವರು ದೇವರು. ಅದಕ್ಕೆ ಆಧಾರ ವಚನ ಕೀರ್ತನೆ 46:1 ಓದಿ. ಕೀರ್ತನೆ 46 ಪಡ್ಕೊಳ್ರಿ. ಹೊಸ ವರ್ಷಕ್ಕೆ ದೇವರು ಈ ವಾಕ್ಯಗಳನ್ನು ಕೊಡ್ತಾ ಇದ್ದಾನೆ. ಏನೋ ಒಂದು ಬರೆದುಕೊಂಡು ಬಂದು ಏನೋ ಒಂದು ಮಾತಾಡ್ತಾ ಇಲ್ಲ. ದೇವರ ಆತ್ಮನು ತಿಳಿಸ್ತಾನೆ, ಹೇಳ್ತಾ ಇದ್ದಾರೆ, ಗಟ್ಟಿಯಾಗಿ ಇಟ್ಕೊಳ್ರಿ. ಹಲ್ಲೆಲೂಯ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 46:1 ಕರೆಕ್ಟ್ ನೀವು ಓದೋದು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ. ಸಾಧಾರಣ ಸಹಾಯಕ ಅಲ್ಲ, ನಮ್ಮ ದೇವರು ವಿಶೇಷ ಸಹಾಯಕ. ಆಮೇಲೆ ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನೂ ಭಯವಿಲ್ಲ. ನೋಡಿ, ಇದು ಎಷ್ಟು ದೊಡ್ಡ ಉತ್ಪಾತ ನಡೀಲಿ, ಎಷ್ಟು ದೊಡ್ಡ ಏರುಪೇರು ನೋಡಿ. ಭೂಮಿಯು ಮಾರ್ಪಡುವುದಂದ್ರೆ ಸಣ್ಣದ? ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋಗುದಂದ್ರೆ ಸಣ್ಣ ಉತ್ಪಾತವ? ಇದು ದೊಡ್ಡ ಉತ್ಪಾತ. ಆದರೂ ಹೇಳ್ತಾ ಇದ್ದಾನೆ ಕೀರ್ತನೆಗಾರ, ನಮಗೇನು ಭಯವಿಲ್ಲ. ಯಾಕೆ ಭಯ ಇಲ್ಲ ಗೊತ್ತುಂಟ? ಗುಡ್ ನ್ಯೂಸ್ ತಕೊಳ್ಳಿ. ನೋಡ್ರಿ, ಮುಂದಿನ ವಚನ ನೋಡ್ರಿ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವನಗರವನ್ನು ಸಂತೋಷಪಡುತ್ತಂತೆ ಆ ನದಿ, ಆ ಕಾಲುವೆ. ಹಲ್ಲೆಲೂಯ. ದೇವನಗರನ್ನ ಯಾವಾಗಲೂ ಸಂತೋಷಪಡಿಸದೆ. ಎಂಥ ಉತ್ಪಾತಗಳಿರಲಿ, ಎಂಥ ಚಾಲೆಂಜ್ಗಳಿರಲಿ, ಹಲ್ಲೆಲೂಯ, ದೇವನಗರದಲ್ಲಿ ದೇವ ಜನರೊಂದಿಗೆ ದೇವರಿರುವುದರಿಂದ, ಕಟಾಕ್ಷಿಸುವಾತನು ಇರುವುದರಿಂದ ಎಲ್ಲ ಚಾಲೆಂಜ್ಗಳ ಮಧ್ಯೆ ಪ್ರೈಸ್ ಉಕ್ಕಿ ಬರುವಂತೆ ಮಾಡ್ತಾನೆ. ಹಲ್ಲೆಲೂಯ. ಸಂತೋಷವಾಗಿರುವಂತೆ ಮಾಡ್ತಾನೆ. ಇದು ಒಂದು ಏನು ಗೊತ್ತುಂಟ, ನ್ಯಾಚುರಲ್ ಯಾವುದೇ ಜ್ಞಾನ ವಿಜ್ಞಾನದಿಂದ ಆಗುವುದಿಲ್ಲ. ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ಸಂತೋಷದಲ್ಲಿರುವಂತೆ ಮಾಡೋದಕ್ಕೆ ನ್ಯಾಚುರಲ್ ವಿಜ್ಞಾನದ ಕಾರ್ಯ ಯಾವುದು ನಡೆಯುವುದಿಲ್ಲ. ನ್ಯಾಚುರಲ್ ಪವರ್ ಏನು ಮಾಡಲಿಕ್ಕಾಗುವುದಿಲ್ಲ. ಆದರೆ ನಾನು ನೀವು ನಂಬಿರುವಂತ
ಸೂಪರ್ ನ್ಯಾಚುರಲ್ ಪವರ್ಗೆ ಮಾತ್ರ ಇದು ಸಾಧ್ಯ. ಅಕ್ಕಪಕ್ಕದಲ್ಲಿ ಏನೇ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ದೇವರಲ್ಲಿ ಆನಂದಿಸುತ್ತಾ ಸ್ತೋತ್ರ ಮಾಡುವಂತೆ ಮಾಡಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ 91ನೇ ಕೀರ್ತನೆ ಓದುವಾಗ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಐ ರಿಸೀವ್. ನೀವು ಹೊಂದ್ಕೊಳ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ್ಯ ಕಾಲದಲ್ಲಿ ವರ್ಡ್ ಅನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳು. ಯಾಕೆ ಹೇಳ್ತಾನೆ ಗೊತ್ತುಂಟ? ಕೇಳಿ. ಒಂದು ಕಡೆ ಹೇಳಿದೆ ನಮ್ಮ ಗಡು ಹತ್ರ ಆಗ್ತಾ ಉಂಟು. ಕೇವಲ ನಮ್ಮ ಗಡು ಹತ್ರ ಆಗ್ತಾ ಇರೋದು ಮಾತ್ರವಲ್ಲ, ಇಡೀ ಲೋಕವನ್ನು ಪಾಪದ ಕೂಪದಿಂದ ಬೀಳಿಸಿದಂತ ಸೈತಾನನ ಗಡು ಕೂಡ ಹತ್ತಿರವಾಗ್ತಾ ಉಂಟು. ಹೌದಾ? ಸಮಯ ಹೋಗ್ತಾ ಇದೆ ಅಂದ್ರೆ ಅವನಿಗೆ ಒಂದು ದಿನ ಉಂಟು. 1000 ವರ್ಷ ಬಂಧನದಲ್ಲಿ ಹಾಕಲ್ಪಡುವಂತ ದಿನ ಉಂಟು. ಅದರ ನಂತರ ಬಿಡುಗಡೆ ಆಗುವ ದಿನ ಉಂಟು. ಅದರ ನಂತರ ಬೆಂಕಿ ಗಂಧಕಗಳಿಗೆ ಹಾಕಲ್ಪಡುವಂತ ಒಂದು ದಿನ ಉಂಟು ಸೈತಾನನಿಗೆ. ಅದರಿಂದ ಯೇಸು ಸ್ವಾಮಿ ದೆವ್ವ ಬಿಡಿಸ್ಲಿಕ್ಕೆ ಹೋದಾಗ ಆ ದುರಾತ್ಮಗಳು ಹೇಳಿದಂತ ಮಾತೇನು? ದೇವರ ಮಗನೇ, ನಮ್ಮ ಗೊಡವೆ ನಿನಗೆ ಯಾಕೆ? ಸಮಯ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಮತ್ತು ಅವುಗಳಿಗೆ ಗೊತ್ತುಂಟು ನಮ್ಮದೊಂದು ಸಮಯ ಉಂಟು ಎಂಬುದಾಗಿ. ಸಮಯ ಉಂಟು ಎಂಬುದಾಗಿ ಅವುಗಳಿಗೆ ಗೊತ್ತುಂಟು. ಹಾಗಿರುವಾಗ ನೋಡಿ, ಒಂದು ಕಡೆ ನಾವು ವರ್ಷಗಳನ್ನು ದಾಟ್ತಾ ಹೋಗ್ತಾ ಇದ್ದಾವೆ, ಸಮಯ ಹತ್ತಿರ ಆಗ್ತಾ ಇರುವ ಹಾಗೆ ಅವನಿಗೂ ಕೂಡ ಹತ್ತಿರ ಆಗ್ತಾ ಉಂಟು. 1000 ವರ್ಷ ಬಂಧನಕ್ಕೆ ಹೋಗುವಂಥ ಸಮಯ, ಬೆಂಕಿ ಗಂಧಕಗಳಿಗೆ ಹೋಗುವಂಥ ಸಮಯ ಹತ್ತಿರ ಆಗ್ತಾ ಉಂಟು ಸೈತಾನಿಗೂ ಕೂಡ. ಈಗ ನೋಡ್ರಿ, 12ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 12ನೇ ವಚನದಲ್ಲಿ ಅವನು ಸುಮ್ಮನೆ ಇರ್ತಾನ? ಈಗ ಒಬ್ಬನಿಗೆ ದುಷ್ಟ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ತನ್ನ ಸಮಯ ಹತ್ತಿರವಾಗ್ತಾ ಇದೆ ಅಂದರೆ ಇನ್ನೂ ದುಷ್ಟ ಕಾರ್ಯ ಮಾಡ್ತಾನೆ. ನನಗೆ ಯಾವಾಗಲೂ ಒಂದು ಈಸಿಯಾಗಿ ನೆನಪಿಗೆ ಬರುವಂಥ ಎಕ್ಸಾಂಪಲ್, ಬೊಂಬೈ ಪಟ್ಟಣದಲ್ಲಿ ನಡೆದಂಥ ಘಟನೆ ಕೇಳಿದಿರಲ್ಲ? ನಮ್ಮವರು ತುಂಬ ಸಾರಿ ಕೇಳಿರ್ಬೋದು, ಕ್ಷಮಿಸಿ. ಇನ್ನೊಮ್ಮೆ ಹೇಳ್ತೇನೆ. HIV ಪೇಷಂಟ್ಗಳು ಕೆಲವರಿದ್ದರು. ಅವರಿಗೆ ಪಾಪ ಕೆಲವರಿಗೆ ಬೇಕಂತ ಬಂತು, ಕೆಲವರಿಗೆ ಬೇಡದಿದ್ದರೂ ಕೂಡ ಹೇಗೆ ಬಂದಿದೆ ಗೊತ್ತಿಲ್ಲ. ಅದರ ಜೀವಿತದಲ್ಲಿ ಜಿಗುಪ್ಸೆ ಹೊಂದಿದ್ರು. ಅವರಿಗೆ ಇದಾಯ್ತೇನೆಂದರೆ ಆಯಿತು, ಇನ್ನು ಸ್ವಲ್ಪ ಸಮಯ ಬದುಕೋದು. ಈಗದ ಹಾಗೆ HIV ಟ್ರೀಟ್ಮೆಂಟ್ ಆಗ ಸ್ಟ್ರಾಂಗ್ ಇರಲಿಲ್ಲ. ಈಗ ಎಷ್ಟೋ ವರ್ಷ ಬದುಕಿಸುವಂಥ ಒಂದು ಇಡುವಂಥ ಟ್ಯಾಬ್ಲೆಟ್ಗಳ ಪೌಷ್ಟಿಕಾಂಶ ಟ್ಯಾಬ್ಲೆಟ್ ಎಲ್ಲ ಇದೆ, ಆಗ ಇರಲಿಲ್ಲ. ಅದಕ್ಕೆ ಅವರಿಗೆ ಜೀವಿತದಲ್ಲಿ ಜಿಗುಪ್ಸೆ ಆಗಿ ಇನ್ನು ಅವ್ರಿಗೆ ಗೊತ್ತಿತ್ತು ಇಷ್ಟೇ ಕಾಲ ಬದುಕುದಂತ. ತಮ್ಮ ಕಾಲ ಹತ್ರ ಬರ್ತಿರುವಾಗ ಯಾನಂತೂ ಪೋತೆ ಮೊಗಲ್ ದಾಯ ಬದುಕೊಡು ಅಂತ ಹೇಳಿ ಒಂದು ಸಣ್ಣ ಸೂಜಿಯಲ್ಲಿ ಸಿರಂಜಲ್ಲಿ ತಮ್ಮ ಬ್ಲಡ್ ಅನ್ನು ತೆಗೆದುಕೊಂಡು ಈ ಬಾಂಬೆಲಿದ್ದಂಥ ಒಂದು ಫಿಲ್ಮ್ ಥಿಯೇಟರ್ನಲ್ಲಿ ನುಗ್ಗಲು ಜನ ಇದ್ದರು. ಅಲ್ಲಿ ಹೋಗಿ ಹಿಂದೆ ಪ್ಲಿಕ್ ಮಾಡ್ತಾ ಇದ್ರು ಚಡಾಲ್ ಅಂತ. ಮತ್ತೆ ಒಂದು ಬೋರ್ಡ್ ಹಾಕಿ ಹೋಗ್ತಾ ಇದ್ರಂತ, ಒಂದು ಸಣ್ಣ ಇದು ಪೇಪರ್ ಥರ, ವೆಲ್ಕಮ್ ಟು ಏಡ್ಸ್ ಅಂತ. ಯಾಕೆ ಗೊತ್ತುಂಟ? ಯಾನಂತೂ ಪೋತೆ ಮೊಗಲ್ದಾಯ ಪಡಂತ. ಈಗ ತನ್ನ ಕಾಲ ಏನ ಪೋಪಿನ ಕಾಲ ಕೈತಲ್ಲಿ ಬತ್ತುಂಡು. ಬೈಬಲ್ ಹೇಳ್ತದೆ 12ನೇ ಅಧ್ಯಾಯ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಇದೊಂದು ಪ್ರವಾದನಾತ್ಮಕ ನುಡಿ. ಓಕೆ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಬಳಿಗೆ ಕಡೆಗೆ ಹಿಡಿದು ಬಂದಿದ್ದಾನೆ. ಅವನಿಗೆ ತನ್ನ ಕಾಲ ಸ್ವಲ್ಪ ಅಂತ ಗೊತ್ತಾದ್ರೆ ಅವ ಮಹಾರೌದ್ರವುಳ್ಳವನಾಗಿ ಬರ್ತಾನಂತೆ. ಈಗ ನಾವು ನಮ್ಮ ಕಾಲ ಸ್ವಲ್ಪ ಅಂತ ತಿಳ್ಕೊಂಡ್ರೆ ನಾವೇನು ಮಾಡ್ಬೇಕೀಗ? ಏನು ಮಾಡಬೇಕು? ಇನ್ನು ಲೋಕಾನುಸಾರ ಒಂದು ವೇಳೆ ಇರುವುದಾದ್ರೆ ಲೋಕಾನುಸಾರ ಜೀವಿಸ್ಬೇಕಾ? ಇನ್ನು ಒಂದು ವೇಳೆ ಪಾಪದಲ್ಲೇ ಇರುವುದಾದ್ರೆ ಪಾಪದಲ್ಲೇ ಜೀವಿಸ್ಬೇಕಾ? ಅವನು ಮಹಾರೌದ್ರ ಉಳ್ಳಾಗ್ತಾನಂತೆ. ನಾವೇನು ಮಾಡಬೇಕು ಗೊತ್ತುಂಟ? ನಮಗೋಸ್ಕರ ಬಂದಂಥ ಲೋಕ ರಕ್ಷಕನನ್ನು ಸ್ವೀಕರಿಸಬೇಕು. ನಮ್ಮ ಜೀವಿತವನ್ನು ಒಂದು ವೇಳೆ ಒಪ್ಪಿಸಿಕೊಡದೆ ಇರುವುದಾದ್ರೆ ಅಥವಾ ಒಪ್ಪಿಸಿಕೊಟ್ಟು ಏನಾದರೂ ಮಿಸ್ಗೈಡ್ ಆಗಿರುವುದಾದ್ರೆ ಸಾರಿ ಎಂಬುದಾಗಿ ನಾವು ಪುನಃ ಪಶ್ಚಾತ್ತಾಪ ಪಡಬೇಕು. ಪಟ್ಟಾಗ ಏನಾಗ್ತಾ ಗೊತ್ತಿಲ್ಲ, ಒಂದು ಕಡೆ ಅವನು ತನಗಿರುವ ಕಾಲ ಸ್ವಲ್ಪ ಅಂತ ತಿಳ್ಕೊಂಡು ಮಹಾರೌದ್ರತ್ವಕ್ಕೆ ಬರ್ತಾ ಇರ್ತಾನೆ, ಇನ್ನೊಂದು ಕಡೆ ಅವನು ಸಿಟ್ಟಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದಾನೆ. ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋದ್ರಿಂದ ದೇವರ ಬಲದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ, ದೇವರ ವಾಕ್ಯದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ. ಎಂತ ಚಾಲೆಂಜ್ಗಳು ಕೂಡ ಬಂದರೂ ಕೂಡ ಹಲ್ಲೆಲೂಯ, ವಾಕ್ಯ ವಾಗ್ದಾನಗಳ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ಅದೇ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಹಲ್ಲೆಲೂಯ. ಹಾಗಾದ್ರೆ ಈ ವರ್ಷ ದೇವರು ಹೇಳುತ್ತಿರುವಂಥ ಮಾತು, ನನ್ನ ನಿನ್ನ ಜೀವಿತಕ್ಕೆ
ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಅಂದರೆ ಹೊಸ ಹೊಸ ವರ್ಷಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ, ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಅದನ್ನು ನಾವು ಅನುಭವ ಮಾಡಲಿಕ್ಕಿದ್ದೇವೆ. ಈ ಹೊಸ ವರ್ಷಕ್ಕೆ ಕಾಲಿಡಕ್ಕೆ ಹೋಗುವಾಗ ಸುಭಿಕ್ಷ ಕಿರೀಟ ಅಂದರೆ ವೃದ್ಧಿಯ, ಸಮೃದ್ಧಿಯ, ಆಶೀರ್ವಾದದ ಕಿರೀಟ ಬರಲಿಕ್ಕಿದೆ ನಮಗೆ. ಹಲ್ಲೆಲೂಯಾ. ಆ ಟೈಮಲ್ಲಿ ಇಟ್ಟಿದ್ದಾನೆ, ಅನುಭವಿಸ್ತಾ ಬರ್ತಾ ಇದ್ದೇವೆ. ಈಗ ಹೊಸ ವರ್ಷಕ್ಕೆ ಹೊಸ ಕೃಪೆಯಿಂದ ದೇವರು ತುಂಬಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಒಂದು ಪರೀಕ್ಷೆ ಮಾಡಿಕೊಳ್ಳೋಣ. ದಿನಗಳು ನಮಗೂ ಗೊತ್ತಾಗ್ತಾ ಇದೆ, ಸೈತಾನನಿಗೆ ಗೊತ್ತಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಎಂಬುದಾಗಿ. ನಾವು ಒಂದೇ ಲೋಕವನ್ನು ಬಿಟ್ಟು ಹೋಗೋ ಕಾಲ ಅಥವಾ ಯೇಸುವಿನೊಂದಿಗೆ ಹೋಗುವ ಕಾಲ ಬಹಳ ಹತ್ತಿರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅವನಿಗೆ ತನ್ನ ಕಾಲ ಗೊತ್ತಾದಾಗ ಮಹಾರೌದ್ರಾವತಾರಕ್ಕೆ ಬರ್ತಾನೆ, ಇನ್ನೂ ಜಾಸ್ತಿ ಕೆಲಸ ಮಾಡಲಿಕ್ಕೆ ನೋಡ್ತಾನೆ. ಸಭೆ ಯೇಸುವಿಗೆ ಒಪ್ಪಿಸಿಕೊಟ್ಟ ಸಭೆ, ಕೇಳ್ರಿ ಇಲ್ಲಿ, ಯೇಸುವಿಗೆ ಒಪ್ಪಿಸಿಕೊಟ್ಟ ಸಭೆ ದೇವರ ಬಲದಲ್ಲಿ ತುಂಬಿ ಈಗ ನಾವೇನು ಮಾಡಬೇಕು ಗೊತ್ತುಂಟ, ಅವನ ರೌದ್ರ ಅವತಾರವನ್ನು ನಿಲ್ಲಿಸುವಂಥ ಅಥಾರಿಟಿ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಇಲ್ಲಿ ಹಿರಿಯರು ತುಂಬ ಜನ ಇದ್ದೀರಿ. ಇವತ್ತು ನಾನು ನಿಮ್ಮ ಹತ್ರ ಕೇಳಿದರೆ ನೀವು ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಬಾಲ್ಯಾವಸ್ಥೆಯ ಸಮಯ ಹಿರಿಯರೇ, ನಿಮ್ಮ ಬಾಲ್ಯಾವಸ್ಥೆ ಸಮಯ, ಯೌವನಾವಸ್ಥೆ ಸಮಯ ಮತ್ತು ಈಗ ವೃದ್ಧಾಪ್ಯದಲ್ಲಿರುವವರೇ, ಹೇಗೆ ವ್ಯತ್ಯಾಸ ಉಂಟಾ ಇಲ್ವಾ? ಆಗ ಎಷ್ಟು ಮರ್ಡರ್ಗಳ ಬಗ್ಗೆ ಕೇಳ್ತಾ ಇದ್ದೆವು, ಈಗ ಎಷ್ಟು ಮರ್ಡರ್ಗಳ ಬಗ್ಗೆ ಕೇಳ್ತಾ ಇದ್ದೇವೆ. ಆಗ ಎಷ್ಟು ಲೂಟಿಗಳ ಬಗ್ಗೆ ಕೇಳ್ತಾ ಇದ್ದೆವು, ಈಗ ಎಷ್ಟು ಲೂಟಿಗಳ ಬಗ್ಗೆ ಕೇಳ್ತಾ ಇದ್ದೇವೆ. ಕಾರಣ ಗೊತ್ತುಂಟ, ತನಗಿರುವ ಕಾಲ ಸ್ವಲ್ಪ ಅಂತ ತಿಳಿದುಕೊಂಡು ಆದಷ್ಟು ತನ್ನ ಸಮಯ ಬರೋದ್ರೊಳಗೆ ಬೇಡವಾದಂಥ ಕೆಲಸವನ್ನು ಮುಗಿಸ್ತೇನೆ, ನಾನು ಹೋಗಿದ್ದೇನೆ, ಇವರೂ ಇರಬಾರ್ದು ಎಂಬುದಾಗಿ. ಈಗ ಸಭೆ ಏನು ಮಾಡಬೇಕು ಗೊತ್ತುಂಟ, ಅವನೊಂದಿಗೆ ಹೋಗಿ ಗೋಳಿ ಆಡುವುದಲ್ಲ, ಅವನೊಂದಿಗೆ ಹೋಗಿ ಪಾರ್ಟ್ನರ್ಶಿಪ್ ಮಾಡುವುದಲ್ಲ, ಪಾಪಮಯ ಜೀವಿತವನ್ನು ಜೀವಿಸುವುದಲ್ಲ. ಸಭೆಯನ್ನ ದೇವರು ಕರೆದಂತ ಉದ್ದೇಶ ಹಲವು. ಈ 25 ಅಲ್ಲಿ ಕೂಡ ಪಾಪಮಯವಾದ ಜೀವಿತ ಜೀವಿಸಿ 26 ಅಲ್ಲಿ ಕೂಡ ಲೋಕ ಜೀವಿತವನ್ನು ಮಾಡುವುದಕ್ಕಾಗಿ ಅಲ್ಲ. ಅವನ ಕೆಲಸಗಳನ್ನ ಶಿಲುಬೆಯಲ್ಲಿ ದೇವರು ಹಾಳು ಮಾಡಿದ್ದಾರೆ, ಆದರೂ ಕೂಡ ಅವನು ಕೆಲಸ ಮಾಡ್ತಾ ಇದ್ದಾನ. ಇವತ್ತು ಸಭೆಯ ಕೆಲಸ ಏನು ಗೊತ್ತುಂಟು, ಅವನ ಕೆಲಸಗಳನ್ನು ಹಾಳು ಮಾಡುವ ಕೆಲಸ, ಅವನ ಕೆಲಸ ಸ್ಟಕ್ ಮಾಡುವ ಕೆಲಸ. ಮೆಡ್ರಸ್ನಿಂದ ಒಂದು ಪ್ರಾರ್ಥನಾ ಟೀಮ್ ಬಂತು. ಅವರು ಕೊಟ್ಟ ಸಾಕ್ಷಿ ಏನು ಗೊತ್ತಾ, ಆ ಪ್ರಾರ್ಥನಾ ಟೀಮ್ ಯಾವತ್ತಿಂದ ಆ ಪ್ರಾರ್ಥನಾ ಟೀಮ್ ಅವರ ಪಟ್ಟಣದಲ್ಲಿ ರೈಸ್ ಆಯಿತು ನೋಡಿ, ಅಲ್ಲಿ ಕೊಲೆಗಳು, ದರೋಡೆಗಳು ತುಂಬ ಇತ್ತಂತೆ. ಇವರು ಒನ್ನೆಸ್ಸಿನಲ್ಲಿ ಸೇರಿ ಲೋಕಕ್ಕೆ ಗುಡ್ ಬೈ ಹೇಳಿ, ಲೋಕ ಬೇಡ, ಪಾಪ ಬೇಡ, ಐ ವಾಂಟ್ ಜೀಸಸ್, ಯೇಸುವಿನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಅವರು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವ ತಂಡವಾಗಿ ಮಾರ್ಪಟ್ರಂತೆ. ಅವರು ಕೊಟ್ಟಂತ ಒಂದು ಸಾಕ್ಷಿ ಏನು ಗೊತ್ತುಂಟ, ಪ್ರಾರ್ಥನೆಯ ಟೀಮ್ ಬೆಳೀತಾ ಹೋದ ಹಾಗೆ ಅವರ ಪಟ್ಟಣದಲ್ಲಿ ಮರ್ಡರ್ ಆಗುವಂಥದ್ದು ನಿಂತಿದ್ದು. ಒಂದೇ ಒಂದು ಮರ್ಡರ್ ಇಲ್ಲ, ಗಲಾಟೆಗಳಿಲ್ಲ, ಕುಡುಕರು ಕೂಡ ಇಲ್ಲ, ಮನೆಯಲ್ಲಿ ಸಂಜೆ ಗಲಾಟೆ ಆಗುವಂಥದ್ದಿಲ್ಲ. ದೇವರ ಒಂದು ಸಮಾಧಾನ ಪಟ್ಟಣವನ್ನು ಆವರಿಸಿಕೊಂಡಿದೆ. ಅವನು ಎಷ್ಟೇ ಗರ್ಜಿಸ್ಲಿ, ತನ್ನ ಕಾಲ ಸ್ವಲ್ಪ ಅಂತ ತಿಳಿದು ಎಷ್ಟೇ ಗರ್ಜನೆಗೆ ಬರಲಿ, ಸಭೆ ಇರುವುದು ಅವನ ಗರ್ಜನೆಯನ್ನು ಮುರಿಯುವುದಕ್ಕಾಗಿ, ಅವನೊಂದಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವನ ಚಿತ್ತವನ್ನು ನೆರವೇರಿಸಕ್ಕಾಗಿ ಅಲ್ಲ, ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸುವಿನ ಚಿತ್ತವನ್ನು ನೆರವೇರಿಸಕ್ಕಾಗಿ ನಾವಿದ್ದೇವೆ. ಹಲ್ಲೆಲೂಯಾ. ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಎದ್ದು ನಿಂತ್ಕೊಳ್ಳೋಣ. ನಮಗೆ ದೇವರ ವಾಕ್ಯ, ನಮಗೆ ಹೊಸ ವರ್ಷಕ್ಕೆ, ಸಂವತ್ಸರಕ್ಕೆ ಸುಭಿಕ್ಷಕ್ಕೆ ಸಮೃದ್ಧಿಯ ಕಿರೀಟವನ್ನು ದೇವರು ಇಡ್ತಾನೆ. ಈಗ ಆರ್ ಯು ಬಿಲೀವ್? ಎಷ್ಟು ಜನ ನಂಬ್ತೀರಿ? ಎಂತ ಸ್ಟಕ್ ಆಗಿದೆ, ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಸ್ಟಕ್ನೆಸ್ ನಿಲ್ಲುವುದಿಲ್ಲ. ಇಫ್ ಯು ಬಿಲೀವ್, ನೀನು ಮಾರ್ತಾಳಿಗೆ ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂಬುದಾಗಿ. ನೀನು ನಂಬ್ತೀಯಾ? ಹಲ್ಲೆಲೂಯಾ. ದೇವ ಜನರೊಂದಿಗೆ ದೇವರೇ ಇದ್ದುಕೊಂಡು ಕಟಾಕ್ಷಿಸ್ತಾನೆ. ವರ್ಷದ ಪ್ರಾರಂಭದಿಂದ ವರ್ಷದ ಅಂತ್ಯದವರೆಗೂ, ಈಗೋ ಯುಗದ ಸಮಾಪ್ತಿಯವರೆಗೂ ಕೂಡ ಹೇಳಿದ್ದಾನೆ. ಖಾಲಿ ವರ್ಷದ ಪ್ರಾರಂಭ ಅಂತ್ಯ ಮಾತ್ರ ಅಲ್ಲ, ಯೇಸು ಸ್ವಾಮಿಯೇ ಹೇಳಿದ್ದಾನೆ, ತನಗೋಸ್ಕರ ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಸುವಾರ್ತೆಯನ್ನು ಹಿಡಿದುಕೊಂಡು ಹೋಗುವವರಿಗೋಸ್ಕರ ಯೇಸು ಸ್ವಾಮಿ ಹೇಳಿದ್ದಾನೆ,
ಏನು ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಆರ್ ಯು ಬಿಲೀವ್ ಮಾಡ್ತೀರಾ? ಕ್ರಿಸ್ತನೊಂದಿಗೆ ಇನ್ನೂ ದೇವರು ಕೊಡುವಂಥ ಹೊಸ ವರ್ಷದಲ್ಲಿ ಮುನ್ನಡೆಯೋದಕ್ಕೆ ರೆಡಿ? ಎಷ್ಟೇ ಚಾಲೆಂಜ್ಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ನನ್ನ ಹೆಜ್ಜೆ ಹಿಂತೆಗೆಯುವುದಿಲ್ಲ. ಒಂದು ಕಮಿಟ್ಮೆಂಟ್ ಮಾಡೋಣವಾ? ದೇವರ ಸ್ಟ್ರೆಂತ್ ಸಿಗ್ತದೆ ನಮ್ಮ ಕಮಿಟ್ಮೆಂಟ್ಗೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೊಸ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎಲ್ಲ ಬಾಯಿಗಳು ಒಂದು ಕ್ಷಣ ಸ್ತೋತ್ರ ಸಲ್ಲಿಸ್ತಾ ಬನ್ನಿ. ವರ್ಷಿಪ್ ಟೀಮ್ನವ್ರ ಮೇಲೆ ಬನ್ನಿ, ವರ್ಷಿಪ್ ಟೀಮ್ನವ್ರ ಮೇಲೆ ಬನ್ನಿ. ಎಸ್ ಎಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇನ್ನು ಒಂದು 18 ನಿಮಿಷ ನಾವು ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡಲಿಕ್ಕಿದ್ದೇವೆ. ವಾಕ್ಯವನ್ನು ಭದ್ರವಾಗಿ ಇಟ್ಕೊಳ್ಳೋಣ. ಸುಭಿಕ್ಷ ಕಿರೀಟವನ್ನು ಸಂವತ್ಸರಕ್ಕೆ ಕೊಡ್ತಾನೆ ದೇವರು. ರಿಸೀವ್ ಮಾಡೋಣ. ಹೊಸ ವರ್ಷದಲ್ಲಿ ಬರುವಂತ ಚಾಲೆಂಜ್ಗಳಲ್ಲಿ ಎದ್ದು ನಿಲ್ಲುವಂತೆ ದೇವರು ಬಲ ಕೊಡ್ತಾನೆ. ಸೈತಾನನ ಕುಯುಕ್ತಿಗಳನ್ನು ಮುರಿಲಿಕ್ಕೆ ಶಕ್ತಿ ಕೊಡ್ತಾನೆ ದೇವರು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಎಸ್ 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 ಎಸ್. ಎಲ್ಲರೂ ಕನೆಕ್ಟ್ ಆಗಿ, ಒಂದು ಕ್ಷಣ ಕನೆಕ್ಟ್ ಆಗಿ, ಮುಂದೆ ಹಿಂದೆ ಇರೋರೆಲ್ಲರೂ ಕನೆಕ್ಟ್ ಆಗಿ. ಕಮ್ ಆನ್. ದೊಡ್ಡ ಬ್ರೇಕ್ ಥ್ರೂ ಬರ್ತದೆ. ಎಸ್, ದೊಡ್ಡ ಬ್ರೇಕ್ ಥ್ರೂ, ದೊಡ್ಡ ಬ್ರೇಕ್ ಥ್ರೂ, ದೊಡ್ಡ ಬ್ರೇಕ್ ಥ್ರೂ. ಯಾವೇ yes, receive, receive, receive in the name of Jesus. Oh, ಗೊತ್ತಿದ್ದವರು ಹಾಡ್ರೆ ಕವ ಮುಂದುವರಿಸಿ. ಕೈಗಳನ್ನು ಅಗಾಧವಾಗಿ ಪರಲೋಕದ ಕಡೆಗೆ ಎತ್ಕೋಣ. ದೇವರ ಶಕ್ತಿ ನಮ್ಮನ್ನು ಸ್ಪರ್ಶಿಸ್ತದೆ. ನೀವು ಹಾಡುವವರು ಹಾಡಿ, ಸ್ತೋತ್ರ ಮಾಡೋರು ಸ್ತೋತ್ರ ಮಾಡಿ, ದೇವರ ನಡೆಸುವಿಕೆಗಾಗಿ ಸ್ತೋತ್ರ ಮಾಡಿ. ಒಂದು ಕ್ಷಣ ಸ್ತೋತ್ರ ಸಲ್ಲಿಸ್ತಾರೆ. 10 ನಿಮಿಷ ನಾವು ಸ್ತೋತ್ರ ಸಲ್ಲಿಸೋಣ. ಈ ಹಳ ವರ್ಷದಲ್ಲಿ ದೇವರು ಮಾಡಿದ ಉಪಕಾರಕ್ಕಾಗಿ ಪ್ರೈಸ್ ಮಾಡ್ರಿ, ಆತನ ಅದ್ಭುತಕ್ಕಾಗಿ ಪ್ರೈಸ್ ಮಾಡ್ರಿ, ಸ್ತೋತ್ರ ಮಾಡ್ರಿ. ಪ್ರತಿ ಬಾಯಿಗಳು ತೆರೆದು ಸ್ತೋತ್ರ ಮಾಡೋದ್ರ ಒಳಗೆ ವರ್ಡ್ ರಿಸೀವ್ ಮಾಡಿ. ಥ್ಯಾಂಕ್ ಯು ಜೀಸಸ್. Shakrova lake
ನಿಮ್ಮ ಸ್ವರಗಳು ಕೇಳಿ. ಪ್ರೈಸ್ ಮಾಡಿ, ಸ್ತೋತ್ರ ಸಲ್ಲಿಸಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಸಲ್ಲಿಸಿ. ಉನ್ನತೋನ್ನತನೇ ಸ್ತೋತ್ರ, ರಾಜಾದಿರಾಜನ ಸ್ತೋತ್ರ, ಮಹೋನ್ನತನೇ ಸ್ತೋತ್ರ, ಭಯಂಕರನೇ ಸ್ತೋತ್ರ. 2025 ವರ್ಷಗಳಲ್ಲಿ ನಡೆಸಿದಾತನೇ ಸ್ತೋತ್ರ. ಎಲ್ಲ ಕೇಡುಗಣ್ಣಾತಗಳ ತಪ್ಪಿಸಾತನೇ ಸ್ತೋತ್ರ. ಕೊರತೆಗಳು ನೀಗಿಸಿದಾತನೇ ಸ್ತೋತ್ರ. ಅದ್ಭುತ ಮೇಲೆ ಅದ್ಭುತವನ್ನು ಮಾಡಿದಾತನೇ ಸ್ತೋತ್ರ. ಮಹಿಮೆಯಿಂದ ಮಹಿಮೆಗೆ ನಡೆಸಿದಾತನೇ ಸ್ತೋತ್ರ. ನಿನ್ನ ಪ್ರೀತಿ ಕೃಪೆ ಕರುಣೆಗಾಗಿ ಸ್ತೋತ್ರ. ಪ್ರತಿಯೊಬ್ಬರು ಸ್ತೋತ್ರ ಸಲ್ಲಿಸಿ. ಓ, ನಿನ್ನ ಪ್ರೀತಿ ಕೃಪೆ ಕರುಣೆಗಾಗಿ ಸ್ತೋತ್ರ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಎಲ್ಲ ಬರ್ಕೊಳ್ತೀರಿ. ಹೊರಿಯರ ಸಖೇಮ ಹೊರಿಯರ ಮಾತರೆಬೋ ವಿಭಾಷೆ. ಒಂದು ಮಹಿಮೆ Come on, hard rate. Oh, Rabba Shakana Barabantaribo. Stotra Devre. Yes, Father. ಒಂದು ಕ್ಷಣ ಸ್ತೋತ್ರ ಮಾಡ್ರಿ, ಬಾಯಿದ್ದಾರೆ ಸ್ತೋತ್ರ ಮಾಡಿ. ದೇವರ ಪ್ರಸನ್ನತೆ ಬಲವಾಗಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್. ಒಂದು ವೇಳೆ ಏನಾದರೂ ದೇವರನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯ ಕೆಟ್ಟ ಹೃದಯ ನಮ್ಮಲ್ಲಿ ಉಂಟಾಗಿರೋದಾದ್ರೆ ದೇವರ ಕಡೆಗೆ ತಿರುಗಿಕೊಂಡು ಸಾರಿ ಕೇಳೋಣ. ಎಂಥ ಒಳ್ಳೆಯ ದೇವರು! ಕ್ರಿಸ್ತ ಯೇಸುವಿನಲ್ಲಿ ಆತನು ತೋರಿದ ಪ್ರೀತಿ ಬಹಳ ವಿಶೇಷವಾಗಿದೆ. ಯಾವಾಗಲೂ ನಮ್ಮೊಟ್ಟಿಗೆ ಎತ್ತುಕೊಂಡು ನಮ್ಮನ್ನು ಕಟಾಕ್ಷಿಸುವಂಥ ದೇವರನ್ನು ನಾವು ತಿರಸ್ಕಾರ ಮಾಡಿದ್ದೇವ. ಸಾರಿ ಲಾರ್ಡ್ ಎಂಬುದಾಗಿ ಆತನನ್ನು ಸ್ವೀಕರಿಸೋಣ. ಒಂದು ವೇಳೆ ಇಲ್ಲ, ಎಂಥ ಚಾಲೆಂಜ್ಗಳು ಬಂದರೂ ಕೂಡ ನಾನು ಕ್ರಿಸ್ತನಲ್ಲಿ ನನ್ನ ಹೆಜ್ಜೆ ನಿಟ್ಟಿದ್ದೇನೆ ಅಂತ ಹೇಳುವರು, ಪ್ರೈಸ್ ಗಾಡ್. ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ಮುಂದೆ ಹೋಗಿ ಮುಂದುವರಿಯಿರಿ, ಪ್ರೈಸ್ ಮಾಡ್ರಿ. ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ. ತಲೆ ಒಡೆದು ಹೋಗ್ಬೇಕಿತ್ತ, ದೇವರು ಕಾಪಾಡಿದಾನ, ಕಣ್ಣೀರು ಒರೆಸಿದಾನ. Yes, thank you, Lord. Thank you, Jesus. ಶಕಾಲರ ದೇವರೇ ಯಾವುದು ತೆಗಿಬೇಕು ಅದನ್ನು ತೆಗೆದು ಬಿಡಿ ಸ್ವಾಮಿ. ಯಾವುದನ್ನು ತುಂಬಿಸಬೇಕು ತುಂಬಿಸು. ಫೈರ್ ಇನ್ ದ ನೇಮ್ ಆಫ್ ಜೀಸಸ್.
ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. ಅದರ ಪ್ರೈಸ್ ಮಾಡಿ. ಈಗ ಸ್ವಲ್ಪದೇ ಕ್ಷಣ, ಒಂದು ಎರಡೂವರೆ ನಿಮಿಷದಲ್ಲಿ ನಾವು ಹೊಸ ವರ್ಷ ಕಾಲಿಡಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲ ಬಾಯಿಗಳು ತೆರೆಮಳ್ಳಿ. ಸ್ತೋತ್ರಪ್ಪ ದೇವರೇ, ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ ಸ್ವಾಮಿ. 2025ನೇ ವರ್ಷದಲ್ಲಿ ನೀನು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಕೊರತೆಗಳು ನೀಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮ ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ, ಸ್ತೋತ್ರ 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 ಸ್ತೋತ್ರ. ಎಲ್ಲ ಬಾಯ್ತೀರಿ. ಸ್ತೋತ್ರ ಸ್ತೋತ್ರ. ಎಸ್ 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 ಲಾರ್ಡ್ ಜೀಸಸ್. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಎಸ್, ಹೊಂದಿಕೊಳ್ಳಿರಿ. ಓ ಹೊಸ ವರ್ಷಕ್ಕಾಗಿ ಹೊಸ ಕೃಪೆ, ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟ ಓ ಯೇಸುವಿನ ನಾಮದಲ್ಲಿ ಬರಲಿ. ದೇವ ಜನರ ಸ್ವಾಸ್ಥ್ಯ, ದೇವ ಜನರ ರೈಟ್ಸ್, ದೇವ ಜನರ ಆಶೀರ್ವಾದ ರಿಲೀಸ್ ಆಗಲಿ. ಶಬರಬ. ಎಸ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸಿರಿ. ಎಸ್ ಎಸ್ ಎಸ್. ವಿ ಪ್ರೈಸ್ ಯು, 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 ವಿ ಪ್ರೈಸ್ ಯು. ಹೋಲಿ ಗಾಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಲವ್. ಥ್ಯಾಂಕ್ ಯು ಫಾರ್ ಯುವರ್ ಕಂಪ್ಯಾಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಚಪ್ಪಾಳೆ ತಟ್ಟುತ್ತಾ ಅದನ್ನು ಘನಪಡಿಸೋಣ. ಹೊಸ ವರ್ಷಕ್ಕೆ ಎಂಟರಾಗೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Fill your people, oh God. Fill your people. Bless in the mighty name of Jesus. Bless everyone. Every time pray. Thank you, Lord. 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 Oh, Rabba Shaka Rabo. Thank you, thank you, thank you, thank you, Jesus. Thank you, Jesus. Thank you, Jesus. Thank you. Thank you. Thank you. Thank you, Jesus. Thank you, Lord. Shabalakha Rabahan Terelebo Shakebo Shakarolobo Terelebe. ಓ ಹೊಸ ವರ್ಷಕ್ಕೋಸ್ಕರ ಸ್ತೋತ್ರ ರಾಜ. ಹೊಸ ಆಶೀರ್ವಾದಕ್ಕಾಗಿ ಸ್ತೋತ್ರ ದೇವರೇ. ಸುಭಿಕ್ಷಾ ಕಿರೀಟಕ್ಕೋಸ್ಕರ ಸ್ತೋತ್ರ. ವೃದ್ಧಿಗೋಸ್ಕರ ಸ್ತೋತ್ರ. ಸಮೃದ್ಧಿಗೋಸ್ಕರ ಸ್ತೋತ್ರ. ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲಿ ವೃದ್ಧಿ, ಆತ್ಮಗಳ ಆದಾಯ ಭಾಗದಲ್ಲಿ ವೃದ್ಧಿ. Thank you, Lord. Thank you, Jesus. Thank you, Jesus. ಪ್ರೀತಿಸುವೆ ನೀನೇ
ಸ್ತೋತ್ರ ರಾಜ, ಈ ವರ್ಷ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಳ್ಳದಕ್ಕಾಗಿ ಸ್ತೋತ್ರ. ನೀನೇ ನಮ್ಮ ಯಜಮಾನನು, ನೀನೇ ನಮ್ಮ ಸಂಗಡಿಕನು, ನೀನೇ ನಮ್ಮ ಆದರಿಕನ ಸ್ವಾಮಿ. ವೈರಿ ಕಾರ್ಯ ಕುಯುಕ್ತಿಗಳ ಮುರಿವಂತ ಫಲ, ಆ ಪರಲೋಕದ ಬಲವನ್ನು ಕೊಟ್ಟಿರುವ ದೇವರೇ ಸ್ತೋತ್ರ. ನಿನ್ನ ಸುಭಿಕ್ಷ ಕಿರೀಟವನ್ನು ಸಂವತ್ಸರಕ್ಕೆ ನೀನು ನಮಗೆ ಇಟ್ಟದಕ್ಕಾಗಿ ನನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸಪ್ಪ, 2026 ಅಲ್ಲಿ ನಮ್ಮ ಮಹಿಮೆ ಹೆಚ್ಚೆಚ್ಚಾಗಿ ಪ್ರಕಟಿಸಲ್ಪಡಲಿ. ನಮ್ಮನ್ನು ಲೈವ್ ಅಲ್ಲಿ ನೋಡುತ್ತಿರುವಂತ ಜನರಿಗಾಗಿ ಪ್ರಾರ್ಥಿಸ್ತೇನೆ. ಯಾರು ಕರ್ತನೆ ಅಸ್ವಸ್ಥತೆ ನಿಮಿತ್ತ ಬೆಟ್ಟಲ್ಲಿದ್ದಾರೋ ದೇವರೇ, ಅಲ್ಲಿಂದ ನೋಡ್ತಾ ಇದ್ದಾರೋ ಸ್ವಾಮಿ, ಆ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಹೊಸ ವರ್ಷದಲ್ಲಿ ಅವರ ಶರೀರಕ್ಕೆ ಬಲ ಬರಲಿ, ಅವರ ಆತ್ಮಿಕ ಜೀವಿತ ಬಲಗೊಳ್ಳಲಿ, ಅವರ ಕುಟುಂಬ ಜೀವಿತ ಕರ್ತನೆ ಬ್ಲೆಸ್ ಆಗಲಿ. ಯೇಸುವಿನ ನಾಮದಲ್ಲಿ ಆರೋಗ್ಯ ಬಲವನ್ನು ನಾವು ಘೋಷಿಸ್ತಾ ಇದ್ದೇವೆ, ಬಿಡುಗಡೆಯನ್ನು ಘೋಷಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಬ್ಲೆಸ್ ಆಗಲಿ ದೇವರೇ. ನಿನ್ನ ವಾಕ್ಯದ ಮೂಲಕ ಮಾತಾಡೋದಕ್ಕಾಗಿ ಸ್ತೋತ್ರ. ಘನತೆ ಮಾನ ಮಹಿಮೆ ನಿನಗೆ ನಾವು ಸಾಗಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ದೊಡ್ಡ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. Wish you happy New Year. Hallelujah. Hallelujah. Hallelujah.